ನಾನು ಚಾಲೆಂಜ್ ಮಾಡಿ ಹೇಳ್ತೀನಿ, ನಿಮಗೆ ಈ ವಿಡಿಯೋನ ಪೂರ್ತಿ ನೋಡಕ್ ಆಗೋದಿಲ್ಲ. ಬರೀ ಹೋರಿ ಹಬ್ಬಕ್ಕಷ್ಟೇ ಸೀಮಿತವಾಗಿ ನನ್ನ ವಿಡಿಯೋಗಳು ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಭಗವಂತನ ಪ್ರಾಪ್ತಿಗಾಗಿ ಅಥವಾ ಮೋಕ್ಷಕ್ಕಾಗಿ ಅನೇಕ ಸಾಧನೆಗಳನ್ನು ಹೇಳಿದ್ದಾರೆ. ಎಷ್ಟರ ನಮಗೆ ಮಹತ್ವಾಕಾಂಕ್ಷೆ, ಹಂಗಾದ್ರೆ ಹಿಂಗಾಗ್ತದೆ, ಹಿಂಗಾದ್ರೆ ಹಂಗಾಗ್ತದೆ. ಈ ಮಹತ್ವಾಕಾಂಕ್ಷೆಗಳ ನಮ್ಮನ್ನು ಪೂರ್ಣನನ್ನಾಗಿ ಮಾಡ್ಯಾವ. ಇಲ್ಲದೇ ಇದ್ದು ನಾವ ಭಗವಂತ ಆಗ್ತದೆ. ನಾನು, ನನ್ನ ಹೆಂಡತಿ, ನನ್ನ ಮಕ್ಕಳು ಸುಖವಾಗಿರುವ ಆಶೀರ್ವಾದ ಮಾಡ್ರಿ ಅಂತಾರೆ. ಅಂದ್ರೆ ಹೊರಗೆ ಬಾಕಿದವ್ರು ಯಾರು ಬೇಡನ? ಮೋಕ್ಷ ಅಂದ್ರೆ ಸತ್ತ ಬಳಕ ಬರುವುದು ಅಲ್ರಿ, ಇಲ್ಲಿದ್ದಾಗನ. ಮಹಾರಾಜರಿಗೊಬ್ಬರು ಹೇಳಿದರು, ಸುಧಾರಣೆ ಅಂದ್ರೆ ಏನ್ರಿ ಅಂತ. ಮಹಾರಾಜರು ಹೇಳಿದ್ರು, ಸು ಅಂದ್ರೆ ಉತ್ತಮವಾದದ್ದು, ಧಾರಣೆ ಅಂದ್ರೆ ಧರಿಸು. ಏನು ದೊಡ್ಡಗದಿಯ ದೊಡ್ಡ ಹಾನಿ ಆಯಿತು. ನಾವು ಇನ್ನೊಂದು 20 ವರ್ಷ 30 ವರ್ಷ ಬದುಕೇರಿ ಮಾಡುವುದೇನದು? ಜಬ ಹಮ್ ಪೈದಾ ಹುವೆ ಜಗ ಹಸೆ ಹಮ್ ರೋಯ್, ಐಸಿ ಕರ್ನಿ ಕರ್ ಚಲೋ ಹಮ್ ಹಸೆ ಜಗ ರೋಯ್. ನಾನು ನಿಮ್ಮವನು, ನಿಮ್ಮ ಮನೆಯವನು. ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮೊಳಗೊಬ್ಬ ಗಜವನ್ನಡ್ಸನ್. ಮತ್ತೊಮ್ಮೆ ಎಲ್ರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಕೆಲವು ದಿನಗಳ ಹಿಂದೆ 1000 ಸಬ್ಸ್ಕ್ರೈಬರ್ ಆಗಿದ್ದೀರಾ. ತುಂಬ ಹೃದಯದ ಧನ್ಯವಾದಗಳು. ಇದೇ ರೀತಿ ನಿಮ್ಮ ಪ್ರೋತ್ಸಾಹ ಸದಾ ನನ್ನ ಮೇಲೆ ಇರಲಿ ಅಂತ ಕೇಳ್ಕೊತೀನಿ. ಬರೀ ಹೋರಿ ಹಬ್ಬಕ್ಕಷ್ಟೇ ಸೀಮಿತವಾಗಿ ನನ್ನ ವಿಡಿಯೋಗಳು ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಸದ್ಯಕ್ಕೆ ಎಲ್ರಿಗೂ ಆಧ್ಯಾತ್ಮಿಕ ಜೀವನದ ಮೇಲೆ ಒಲವು ಜಾಸ್ತಿ ಆಗ್ತಾ ಇದೆ, ಹಾಗೆ ನನಗೂ ಕೂಡ ಆಗಿದೆ. ಕೆಲವು ದಿನಗಳ ಹಿಂದೆ ನಾನು ಈ ರೀತಿ ಇರಲಿಲ್ಲ. ನನಗೆ ದೇವ್ರ ಮೇಲಾಯಿತು, ದೇವ್ರ ಮೇಲೆಲ್ಲ ಭಕ್ತಿ ಇತ್ತು, ಆದರೆ ಆರಾಧನೆ ಆಗಿರ್ಬೋದು, ಜಪ ತಪ ಅನ್ನೋದು ಆಲೋಚನೆಗಳಿಂದ ತೆಗೆದು ಹಾಕ್ಬಿಟ್ಟಿದೆ. ಅವೆಲ್ಲ ನನಗೆ ಮರಳಿ ಬರೋ ಕಾರಣ ಕೆಲವೊಂದಿಷ್ಟು ನನ್ನ ಜೀವನದಲ್ಲಿ ಆದಂತಹ ಘಟನೆಗಳು. ಎಲ್ಲರೂ ಕೇಳೋ ಪ್ರಶ್ನೆ ಏನಂದರೆ, ದೇವ್ರೆಲ್ಲಿದ್ದಾನೆ, ದೇವ್ರನ್ನ ಯಾಕೆ ನಂಬಬೇಕು, ದೇವ್ರು ಇರೋದು ನಿಜಾನ, ಈ ಥರದ್ದೆಲ್ಲ ಪ್ರಶ್ನೆ ಕೇಳ್ತೀರಿ. ದೇವ್ರು ಇದಾನೋ ಇಲ್ವೋ ಅಂತಂದು ತಿಳ್ಕೊಬೇಕು ಅಂತ ಅಂದರೆ ನಾಳೆ ದಿನ ನೀವು ಒಂದು ಪ್ಲ್ಯಾನ್ ಮಾಡ್ಕೊಳ್ಳಿ. ಬೆಳಗ್ಗೆ ಎದ್ದ ತಕ್ಷಣ ನಾನು ಈ ಕೆಲಸ ಮಾಡಬೇಕು, ಇದನ್ನೇ ತಿಂಡಿ ತಿನ್ನಬೇಕು, ಬೇರೆ ಎಲ್ಲೂ ಹೋಗದೆ ಆರಾಮಾಗಿ ಒಂದು ಕೋಣೆಯಲ್ಲಿ ಕದ ಹಾಕ್ಕೊಂಡು ಇರಿ, ಹೊರಗಿನ ಪ್ರಪಂಚ ಬಿಟ್ಟು. ನೀವು ಇದೇ ಥರ ಇರಬೇಕು ಅಂತಂದು ಪ್ಲ್ಯಾನಿಂಗ್ ಹಾಕೊಳ್ಳಿ. ಆ ಪ್ಲ್ಯಾನಿಂಗ್ ಪ್ರಕಾರ ನೀವು ಆಯಿತು ಅಂದರೆ ದೇವರಿಲ್ಲ ಅಂತ. ಆ ಪ್ಲ್ಯಾನಿಂಗ್ ಬಿಟ್ಟು ಬೇರೆ ಇನ್ನೊಂದು ಏನಾದರೂ ಆಯಿತು ಅಂದರೆ ದೇವ್ರಿದ್ದಾನೆ ಅಂತ ಅರ್ಥ. ನಾವು ಕೆಲವೊಂದಿಷ್ಟು ಜನ ಏನು ಅನ್ಕೊಂಡ್ಬಿಟ್ಟಿದ್ದೀವಿ ಅಂದರೆ, ಕೆಲವೊಂದಿಷ್ಟು ಕೆಲಸಗಳನ್ನ, ಕೆಲವೊಂದಿಷ್ಟು ಭಾರಗಳನ್ನು, ನಾವು ಮಾಡೋಂಥ ತಪ್ಪುಗಳನ್ನು ದೇವರೇ ಮಾಡಿಸಿದ್ದಾನೆ ಅಂತ ಅಂದು ಹೇಳ್ತೀವಿ. ಆದರೆ ಕೆಲವೊಂದಿಷ್ಟು ನಮ್ಮ ಜೀವನದಲ್ಲಿ ಒಳ್ಳೆಯದನ್ನು ಆದರೆ ಅದಕ್ಕೆ ದೇವ್ರ ಕಾರಣ ಅಂತ ಯಾರು ಹೇಳಲ್ಲ. ಉದಾಹರಣೆಗೆ, ನೀವು ಏನಾದರೂ ದಾರಿಲಿ ಬರುವಾಗ 50,000 ಸಿಕ್ತು ಅಂತ ತಿಳ್ಕೊಳ್ಳಿ. ಆ 50,000 ತಗೊಂಡು ಹೋಗಿ ಎಷ್ಟು ಜನ ಭಗವಂತ ಕೊಟ್ಟಿದ್ದಾನೆ, ಇದನ್ನು ಭಗವಂತನಿಗೆ ಅರ್ಪಿಸ್ಬಿಡೋಣ ಅಂತ ಎಷ್ಟು ಜನ ಅನ್ಕೊಂತೀವಿ? ಭಾಳ ಅಂದ್ರೆ ಭಾಳ ಕಡಿಮೆ ಏನು ಯಾರು ಅನ್ಕೊಳ್ಳಲ್ಲ ಅಂತ ಅನ್ಕೊಂಡಿದ್ದೀನಿ. ಅದೇ ಅಕಸ್ಮಾತ್ 50,000 ಬೇಡ, ಬರೀ 5,000 ನಿಮ್ದು ಕಳೀತು ಅಂದರೆ ಫಸ್ಟ್ ನೀವೇನು ಯೋಚನೆ ಮಾಡ್ತೀರಿ? ಆ ಆರೋಪನ ನೀವು ತೊಗೊತೀರಾ, ಭಗವಂತನ ಮೇಲೆ ಹಾಕ್ತೀರಾ. ಅಯ್ಯೋ ನಂದು 5,000 ಕಳೆದ್ಬಿಡ್ತು, ದೇವರೇ ಕಾರಣ ಅನ್ನೋ ಥರ ನೀವು ಆಪಾದನೆ ಭಗವಂತನ ಮೇಲೆ ಮಾಡ್ತೀರಿ. ಯಾರೊಬ್ಬರು ಬೆಳಗ್ಗೆ ಎದ್ದ ತಕ್ಷಣ ಭಗವಂತ ನನಗೆ ಇವತ್ತು ಆಕ್ಸಿಡೆಂಟ್ ಆಗ್ಲಪ್ಪ, ಇವತ್ತು ನಾನು ದುಡ್ಡು ಕಳೀಲಪ್ಪ, ಇವತ್ತು ನನಗೆ ಹೋದ ಕೆಲಸ ಒಂದೂ ಆಗಬಾರ್ದಪ್ಪ ಅಂತಂದು ಯಾರೊಬ್ಬರು ಬೇಡ್ಕೊಳ್ಳಲ್ಲ. ಬೇಡ್ಕೊಳ್ಳೋದೇನೋ, ದೇವ್ರೇ ನನಗೆ ಇಷ್ಟು ಒಳ್ಳೇದಾಗೋ ಥರ ಮಾಡಪ್ಪ, ಈ ಕೆಲಸ ಸಕ್ಸಸ್ ಆಗಂಗೆ ಮಾಡಪ್ಪ, ಬರೀ ಒಳ್ಳೇದನ್ನೇ ಕೇಳ್ಕೊತೀವಿ. ಆದರೂ ನಮ್ಮ ಜೀವನದಲ್ಲಿ ಯಾಕೆ ಕೆಟ್ಟದ್ದಾಗತ್ತೆ ಅಲ್ವಾ? ನಾವು ಬೇಡ್ಕೊಳ್ದೇ ಇದ್ರೂ ಆಗುತ್ತೆ ಅಂತಂದರೆ ಅದು ನಮ್ಮ ಕೆಲಸಗಳು, ನಾವು ಮಾಡಿಟ್ಟ ಕರ್ಮಗಳ ಫಲವಾಗಿ ಈಗ ನಾವು ಅನುಭವಿಸ್ತಿದ್ದೀವಿ ಅಷ್ಟೇ. ಈಗ ನಿಮಗನ್ನಿಸ್ಬೋದು, ಇವನು ಯಾಕಪ್ಪ ಭಗವಂತನ ಮೇಲೆ ಇಷ್ಟೊಂದು ಒಲವೆಲ್ಲ ಯಾಕೆ ಬಂತು, ಹೇಗೆ ಬಂತು ಅಂತಂದು ಕೇಳೋದಾದರೆ, ಕೆಲವು ದಿನಗಳ ಹಿಂದೆ ನನ್ನ ಜೀವನದಲ್ಲಿ ಆದಂಥ ಘಟನೆಗಳೇ ಇದಕ್ಕೆಲ್ಲ ಕಾರಣ. ನನ್ನ ಆತ್ಮೀಯ ಸ್ನೇಹಿತ ಮನುವನ್ನು ನಾನು ಕಳ್ಕೊಂಡ್ಮೇಲೆ ನನ್ನ ಜೀವನದಲ್ಲಿ ಬಹಳಷ್ಟು ಬದಲಾವಣೆಗಳಾದವು. ಯಾಕೆ ಒಳ್ಳೆಯವ್ರಿಗೆ ಸಾವು ಬರುತ್ತೆ, ಯಾಕೆ ಒಳ್ಳೆಯವ್ರಿಗೆ ಕೆಟ್ಟದ್ದಾಗತ್ತೆ, ಈ ಥರದ್ದು ಗೊಂದಲಗಳು ಬಹಳಷ್ಟಾಗಿ ದೇವ್ರ ಮೇಲೆ ಅಭಿಮಾನನೇ ಹೋಗ್ಬಿಟ್ಟಿದೆ. ಯಾಕಂದರೆ ಅವನಷ್ಟು ದೇವ್ರ ಭಕ್ತಿ ನಾನಂತರೂ ಮಾಡಿಲ್ಲ, ಅವನಷ್ಟು ದಾನ ಧರ್ಮ ನಿಜವಾಗ್ಲೂ ನಾನು ಮಾಡಿಲ್ಲ, ಹೌದಾ? ಆದ್ರೂ ದೇವ್ರು ಅವನ್ನೇ ಯಾಕೆ ಕರ್ಕಂಡ? ಇದೆಲ್ಲ ಆಲೋಚನೆಗಳು ಬಂದ್ಬಿಟ್ಟು ದೇವ್ರ ನಂಬೋದೇ ಬೇಡ ಅಂತಂದು ಹೇಳಿ ದೂರ ಸರಿದಿದ್ದೆ. ಆಮೇಲೆ ಕೆಲವೊಂದಿಷ್ಟು ನನ್ನ ಪ್ರಶ್ನೆಗಳು ವಿಚಿತ್ರವಾಗಿದ್ವು. ಇದೇ ಥರ ನೀವೆಲ್ಲರೂ ಅನ್ಕೊಂತಿದ್ದೀರಲ್ಲ, ದೇವ್ರೆಲ್ಲಿದ್ದಾನೆ, ಒಳ್ಳೆಯವ್ರಿಗೆ ಯಾಕೆ ಹಿಂಗೆ, ಈ ಥರದ್ದು ಉದ್ದಟತನದ ಆಲೋಚನೆಗಳು ನನ್ನ ಕೊರಿತಾ ಇದ್ವು. ಹಂಗಿದ್ದಾಗ ಆಮೇಲೆ ನಾನು ಅವಾಗೆಲ್ಲ ಬರೀ ಕೆಟ್ಟದ್ದನ್ನೇ ಆಲೋಚನೆಗಳು, ಕೆಟ್ಟದ್ದಿದ್ದಾಗ ಮಾಡೋ ಕೆಲಸಗಳು ಕೆಟ್ಟದ್ದೇ ಆಗಿದ್ವು. ಹಾಗಿರುವಾಗ ನನ್ನ ಆತ್ಮೀಯರೊಬ್ಬರು
ಬಾರಪ್ಪ ನೀನೆಲ್ಲ ಪ್ರಶ್ನೆಗಳು ಉತ್ತರ ಕೊಡಿಸೋ ಪ್ರಯತ್ನ ಮಾಡ್ತೀನಿ ಅಂತ ಹೇಳಿ ಒಬ್ರು ಗುರುಗಳ ಹತ್ರ ಕರ್ಕೊಂಡು ಹೋಗ್ತೀನಿ ಅಂತಂದು ಹೇಳಿದ್ರು. ಸರಿ ಎಂದು ಅವ್ರನ್ನ ಭೇಟಿ ಮಾಡಕ್ಕೆ ಅಂತ ಹೋದೆ. ನನ್ನ ಪ್ರಶ್ನೆಗಳನ್ನ ಕೇಳೋಕ್ಕಿಂತ ಮುಂಚೆ ಅವ್ರದ್ದೊಂದು ಪ್ರವಚನ ನಡೀತಾ ಇತ್ತು. ಪ್ರವಚನ ನಡೆಯುವಾಗ ನಾನು ಏನು ಕೇಳಬೇಕು ಅಂತ ಇದ್ನಲ್ಲ ಪ್ರಶ್ನೆಗಳು, ಆ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಪ್ರವಚನದಲ್ಲೇ ಸಿಕ್ಬಿಟ್ಟು ನನ್ನ ಅವಾಗಿಂದ ನಾನು ಅವರ ಅನುಯಾಯಿಯಾಗಿ ನಾನು ದೇವ್ರ ಮೇಲೆ ಭಕ್ತಿಯನ್ನ ಅರ್ಪಣೆ ಮಾಡಿಕೊಂಡು ನನ್ನನ್ನು ನಾನು ಸಮರ್ಪಣೆ ಮಾಡ್ಕೋಬೇಕು. ಇದು ಜೀವನ ಅಲ್ಲ, ನಾವು ಈಗ ಓಡ್ತಿರೋ ಪ್ರಪಂಚದಲ್ಲಿ ಬೇರೆ ಎಲ್ಲ ಇಟ್ಟು ಬದಿಗಿಡಬೇಕು. ಸಿಹಿ ಕಹಿ ನೋವು ನಲಿವು ಇದೆಲ್ಲದರ ನಡುವೆ ನಾವು ಭಗವಂತನನ್ನು ಮರೆತು ಬಿಟ್ಟಿದ್ದೀವಿ. ಭಗವಂತನ ಆಲೋಚನೆಯಲ್ಲಿ ನಡೆದ್ವಿ ಅಂದರೆ ಏನೇ ಆದ್ರೂ ನಾವು ಸಂತೋಷವಾಗಿರ್ತೀವಿ. ಭಗವಂತನ ಮೇಲೆ ಪ್ರೀತಿ ಹಾಗೂ ಭಕ್ತಿಯನ್ನು ಇಟ್ಕೊಂಡ್ವಿ ಅಂದರೆ ನಮ್ಮ ಆಲೋಚನೆಗಳು ಖಂಡಿತವಾಗೂ ಬದಲಾಗೇ ಆಗ್ತವೆ. ಯಾವ ರೀತಿ ಅಂದರೆ, ಇವಾಗ ನಾನು ಬೈಕಲ್ಲಿ ಹೋಗ್ತಿದ್ದೀನಿ, ಒಂದು ಸಣ್ಣದಾಗಿ ಆಕ್ಸಿಡೆಂಟ್ ಆಗುತ್ತೆ. ಬೈಕಿಂದು ಹೆಡ್ಲೈಟ್ ಏನೋ ಹೋಗುತ್ತೆ, ಇಂಡಿಕೇಟ್ರು ಹೆಡ್ಲೈಟು ಈ ಥರ ಹೋಗುತ್ತೆ. ಹಾಗೆ ನನಗೆ ಸಣ್ಣದಾಗಿ ಒಂದು ಗಾಯ ಆಗುತ್ತೆ. ಆಗಿರೋ ಸಣ್ಣ ಆಕ್ಸಿಡೆಂಟನ್ನು ದೊಡ್ಡದಾಗಿ ಯೋಚನೆ ಮಾಡಬಾರ್ದು ನಾನು. ಅಯ್ಯೋ ನನಗೆ ಈ ಥರ ದೊಡ್ಡದಾಗಿ ಆಕ್ಸಿಡೆಂಟ್ ಆಗೋಯ್ತು, ನನ್ನ ಗಾಡಿದ ಹೆಡ್ಲೈಟ್ ಹೋಯ್ತು, ಇಂಡಿಕೇಟ್ರ್ ಹೋಯ್ತು ಅಂತಂದು ದೊಡ್ಡದಾಗಿ ಆಲೋಚನೆ ಮಾಡಿದೆ ಅಂದರೆ ನನಗೆ ನೋವಾಗುತ್ತೆ, ಕೆಟ್ಟದ್ದಾಗುತ್ತೆ. ಅದ್ರ ಬದಲು ಕೆಟ್ಟದನ್ನು ದೊಡ್ಡ ಹೋಲಿಕೆ ಮಾಡಬೇಕು. ಅಯ್ಯಪ್ಪ ಭಗವಂತನ ದಯದಿಂದ ನನಗೆ ಸಣ್ಣ ಆಕ್ಸಿಡೆಂಟ್ ಆಯಿತು, ಬರೀ ಗಾಡಿದು ಇಂಡಿಕೇಟ್ರು ಹೆಡ್ಲೈಟು ಅಷ್ಟೇ ಹೋಯ್ತು, ಬೈಕೆ ಸುಟ್ಟೋಗಿದ್ರೆ ಈ ಥರ ಆಲೋಚನೆ ಮಾಡಬೇಕು. ಹಾಗೆ ನನ್ನ ಕೈ ಗಾಯ ಆಗಿರುತ್ತಲ್ಲ ಸಣ್ಣಕ್ಕೆ, ಭಗವಂತನ ದಯದಿಂದ ನನಗೆ ಸಣ್ಣ ಪುಟ್ಟ ಕೈ ಗಾಯ ಆಯಿತು, ಕೈಯೇ ಕಟ್ಟಾಗಿದ್ರೆ ಅಂಥ ಕಷ್ಟಗಳನ್ನ ದೊಡ್ಡದಾಗಿ ಹೋಲಿಕೆ ಮಾಡಿದ್ವಿ ಅಂದರೆ ನಾವು ಸಂತೋಷವಾಗಿರ್ಬೋದು. ಹಾಗೆ ಇನ್ನೊಂದು ರೀತಿ ಯಾವ ರೀತಿ ಅಂತಂದರೆ, ರನ್ನಿಂಗ್ ರೇಸ್ ಓಡೋಕ್ಕಂತಂದು ಬಿಟ್ಟಿದ್ದಿರ್ತೀವಿ. ಅದರ ಸ್ಪರ್ಧೆಯಲ್ಲಿ ಭಾಗವಹಿಸಿದಾಗ ನನಗೆ ದ್ವಿತೀಯ ಸ್ಥಾನ ಬಂದಿರುತ್ತೆ. ಫಸ್ಟು ಥರ್ಡು ಅಕ್ಕಪಕ್ಕ ಇರ್ತಾರೆ. ಆವಾಗ ನಾನು ಹಿಂಸೆ ಪಡ್ಕೋಬಾರ್ದು. ಅಯ್ಯೋ ಫಸ್ಟ್ ಬಂದಿದ್ರೆ ಅಂತಂದು ನಾನು ಏನಾದರೂ ಅಂದ್ಕೊಂಡೆ ಅಂದರೆ ಸೆಕೆಂಡ್ ಪಡ್ಕೊಂಡಿರೋ ಸ್ಥಾನಕ್ಕೆ ನೆಮ್ಮದಿನೇ ಇರಲ್ಲ, ನಾನು ಸಂತೋಷವಾಗಿ ಇರೋಕೆ ಆಗಲ್ಲ. ಅದ್ರ ಬದಲು ಭಗವಂತನ ದಯದಿಂದ ಥರ್ಡ್ ಬರಲಿಲ್ಲಪ್ಪ ಅಂತ ಹೇಳಿ ಕಡಿಮೆಗೆ ಹೋಲಿಸ್ಕೋಬೇಕು. ಸಂತೋಷನ ಕಡಿಮೆಗೆ ಹೋಲಿಸ್ಕೊಂಡ್ರೆ ಇನ್ನೂ ಜಾಸ್ತಿ ಸಂತೋಷವಾಗಿರ್ತೀವಿ. ಕೆಟ್ಟದ್ದನ್ನು ಅತಿ ದೊಡ್ಡದಾಗಿ ಹೋಲಿಸ್ಕೊಂಡ್ವಿ ಅಂದರೆ ಸಂತೋಷವಾಗಿರ್ತೀವಿ. ಈ ಥರದ ಆಲೋಚನೆಗಳು ಭಗವಂತನ ಮೇಲೆ ಪ್ರೀತಿ ಇದ್ದರೆ ಮಾತ್ರ ಬರುತ್ತೆ ಅಂತ ನನ್ನ ನಂಬಿಕೆ. ಹಾಗೆಯೇ ನಿಮ್ಮಲ್ಲೂ ಕೆಲವೊಂದಿಷ್ಟು ಸಮಸ್ಯೆಗಳಿರ್ತವೆ, ಆಲೋಚನೆಗಳಿರ್ತವೆ, ತೊಡಕುಗಳಿರ್ತವೆ. ಇದಕ್ಕೆಲ್ಲ ಸಣ್ಣದಾಗಿ ಪರಿಹಾರ ಸಿಗಬಹುದು ಅನ್ನೋ ಕಾರಣಕ್ಕೋಸ್ಕರ ನನ್ನ ಆರಾಧ್ಯ ದೈವ, ನನ್ನ ಗುರುಗಳಾದಂತಹ ಬ್ರಹ್ಮ ಚೈತನ್ಯ ಮಹಾರಾಜರ ಒಂದು ಸಣ್ಣ ಒಂದು ಪ್ರವಚನ ಇತ್ತು. ಅದನ್ನು ನಿಮ್ಮ ಮುಂದೆ ಇಟ್ಟು ನಿಮ್ದು ಯಾವುದಾದ್ರೂ ಸಮಸ್ಯೆ ಇದ್ದರೆ ಬಗೆಹರಿಸುವ ಪ್ರಯತ್ನನ ನಾನು ಮಾಡ್ತೀನಿ ಅಂತ ಹೇಳ್ತಾ ನಮ್ಮ ಗುರುಗಳ ಪ್ರವಚನ ಹಾಕ್ತೀನಿ. ದಯವಿಟ್ಟು ಎಲ್ಲರೂ ಸ್ಕಿಪ್ ಮಾಡದೆ ನೋಡಿ ಅಂತ ಕೇಳ್ಕೊತೀನಿ. ಕಾಮಾದಿದೋಷರಹಿತಂ ಕುರು ಮಾನಸಂಚ ಅತುಳಿತ ಬಲಧಾಮಂ ಹೇಮಶೈಲಾಭದೇಹಂ ಧನುಜವನ ಕೃಶಾನುಂ ಜ್ಞಾನಿನಾಮಗ್ರಗಣ್ಯಂ ಸಕಲಗುಣನಿಧಾನಂ ವಾನರಾಣಾಮಧೀಶಂ ರಘುಪತಿ ಪ್ರಿಯಭಕ್ತಂ ವಾತಜಾತಂ ವಿದೇಹ ಪರಿಚಾಲೋನಿ ಪ್ರಪಂಚ ಮುಮುಕ್ಷು ಜನಾಲಾಗಿ ಅಧ್ಯಾತ್ಮ ಚರ್ಚಾ ಕರೋನಿ ಬಹುಲೋಕ ಜಯ ಮೇಳವೀತಿ नमस्कार त्या ब्रह्मचैतन्य मूर्ति बोलो राजा राम राम बोलो सीता राम राम 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 ಶಾಸ್ತ್ರಗಳಲ್ಲಿ ಭಗವಂತನ ಪ್ರಾಪ್ತಿಗಾಗಿ ಅಥವಾ ಮೋಕ್ಷಕ್ಕಾಗಿ ಅನೇಕ ಸಾಧನೆಗಳನ್ನು ಹೇಳಿದ್ದಾರೆ. ಮೋಕ್ಷ ಅಂದರೆ ಏನು ಅಂದರೆ ಬಿಡುಗಡೆ. ಎದರಿಂದ ಬಿಡುಗಡೆ? ಆತ್ಯಂತಿಕ ದುಃಖ ನಿವೃತ್ತಿ ಪೂರ್ವಕಂ ಸುಖಾವಾಪ್ತಿ ಮೋಕ್ಷಸ್ಯ ಲಕ್ಷಣಂ ಅಂತ. ದುಃಖ ನಿವೃತ್ತಿ ಆಗಬೇಕು, ಸುಖ ಪ್ರಾಪ್ತ ಆಗಬೇಕು. ಆತ್ಯಂತಿಕ ದುಃಖ ನಿವೃತ್ತಿ, ದುಃಖದ ಲೇಷ ಉಳಿಬಾರದು. ಅದೇ ರೀತಿ ಇನ್ನೊಂದು ವ್ಯಾಖ್ಯೆ ಹೇಳ್ತಾರೆ, ಆತ್ಯಂತಿಕ ವಾಸನಾ ನಿವೃತ್ತಿ ಮೋಕ್ಷ. ಸಂಪೂರ್ಣ ವಾಸನಾ ನಾಶ ಆಗೋದೇನು, ನಿವೃತ್ತ ಆಗೋದೇನು ಮೋಕ್ಷ. ನಿರ್ವಾಸನ ಆಗೋದೇ ಮೋಕ್ಷದ ಲಕ್ಷಣ. ನಮ್ಮ ಅಂತಃಕರಣದಲ್ಲಿ ಅನೇಕ ಜನ್ಮಗಳಿಂದ ಎಷ್ಟೊಂದು ಅಸಂಖ್ಯ ಅನಂತ ವಾಸನೆಗಳು, ವಿಕಾರಗಳು, ವಿಕಲ್ಪಗಳು, ಮಹತ್ವಾಕಾಂಕ್ಷೆಗಳು. ಎಷ್ಟರ ನಮಗೆ ಮಹತ್ವಾಕಾಂಕ್ಷೆ.
ಹಂಗಾದ್ರೆ ಹಿಂಗಾಗ್ತದೆ, ಹಿಂಗಾದ್ರೆ ಹಂಗಾಗ್ತದೆ, ಅದನ್ನು ಹಂಗೆ ಮಾಡಿಬಿಡೋನು, ಇದನ್ನು ಹಿಂಗೆ ಮಾಡಿಬಿಡು. तमन्नाओं ने हमारे हमको अंधा कर दिया वरना हम खुद खुदा होते. ಈ ಮಹತ್ವಾಕಾಂಕ್ಷೆಗಳ ನಮ್ಮನ್ನು ಪೂರ್ಣನನ್ನಾಗಿ ಮಾಡ್ಯಾವ. ಇಲ್ಲದೆ ಇದ್ದು ನಾವ ಭಗವಂತ ಆಗ್ತಿದ್ವಿ. ಮಹತ್ವಾಕಾಂಕ್ಷ ಇರಬಾರ್ದಂತೇನಿಲ್ರಿ, ಅದು ಎಂಥದಿರ್ಬೇಕು, ಅದರೊಳಗೆ ಸ್ವಾರ್ಥದ ಲೇಷ ಇರಬಾರ್ದು ಅಂತ ಮಹತ್ವಾಕಾಂಕ್ಷೆ. ಸರ್ವೇ ಜನ ಸುಖಿನೋ ಭವಂತು, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖ ಭಾಗ್ ಭವೇ. ಈ ಮಹತ್ವಾಕಾಂಕ್ಷೆ. ನಾನು, ನನ್ನ ಹೆಂಡತಿ, ನನ್ನ ಮಕ್ಕಳು ಸುಖವಾಗಿರುವ ಆಶೀರ್ವಾದ ಮಾಡ್ರಿ ಅಂತ. ಹೊರಗೆ ಬಾಕಿದವ್ರು ಯಾರು ಬೇಡನ ಇಟ್ಕೊಳ್ಳಿ. ಆತ್ಯಂತಿಕ ವಾಸನಾ ನಿವೃತ್ತಿ ಮೋಕ್ಷ. ಎಷ್ಟು ವಾಸನಾ ಇರಬಾರ್ದು ಅಂತಂದ್ರೆ ಒಂದ್ ಕಡೆಗೆ ಹೇಳ್ತಾರೆ ಮಾನಸಶಾಸ್ತ್ರದ, ಈ ಜಗತ್ತಿನೊಳಗೆ ಇಬ್ಬರ ಸುಖಿ ಅದು. ಒಬ್ರು ಹುಚ್ಚರು, ಇನ್ನೊಬ್ರು ಆತ್ಮಜ್ಞಾನಿಗಳು. ಬಿಟ್ಟು ಉಳಿದವ್ರು ಎಲ್ಲರೂ ಹುಚ್ಚರಿರ್ತಾರೆ ನೋಡ್ರಿ ಊರಾಗ, ಇಲ್ಲಿಂದ ಅಲ್ಲಿಗೆ ಓಡ್ತಾರೆ, ಅಲ್ಲಿಂದ ಇಲ್ಲಿಗೆ ಬರ್ತಾರೆ. ಅಥವಾ ಅದ್ರ ಜೊತೆಗೆ ಇನ್ನೊಂದು ಹೇಳ್ಬೋದು, ಸಣ್ಣ ಮಗು ಹಾಗೂ ಆತ್ಮಜ್ಞಾನಿಗಳ ಆನಂದದಲ್ಲಿರ್ತಾರೆ. ಏನೋ ಸ್ವಲ್ಪ ತ್ರಾಸಾದ್ರೆ ಅಳ್ತಾವಷ್ಟು. ಅವು ಯಾಕೆ ಆನಂದದಲ್ಲಿರ್ತಾವ ಅಂದ್ರೆ ಅವುಗಳ ವಾಸನ ಇನ್ನೂ ಮೊಳಕೆ ಒಡೆದೇ ಇಲ್ಲ. ಆತ್ಮಜ್ಞಾನಿಗಳು, ಬ್ರಹ್ಮಜ್ಞಾನಿಗಳು, ಭಗವಂತನ ಸಾಕ್ಷಾತ್ಕಾರ ಮಾಡ್ಕೊಂಡವರು ಯಾಕೆ ಆನಂದದಲ್ಲಿರ್ತಾರೆ ಅಂದ್ರೆ ಅವ್ರ ವಾಸನ ಎಲ್ಲ ಹುರಿದು ಬೀಜಗತೆ ಅವು ಮೊಳಕೆ ಒಡೆಯಂಗೇ ಇಲ್ಲ. ಈ ನಡಕ ನೋಡ್ರಿ, ವಾಸನಾದ ದಿನ ಒಂದೊಂದು, ಅದು ದಿನ ನೂರಾರು ವಾಸನ ಹೇಳ್ತಾರೆ ಮನಸ್ಸಿನ. ಆತ್ಯಂತಿಕ ವಾಸನಾ ನಿವೃತ್ತಿ ಮೋಕ್ಷ. ಇರ್ಕೋದು ಸ್ವಲ್ಪದೊಳಗೆ ಹೇಳ್ಬೇಕಾಯ್ತು. ಅಲ್ಲಿ ಕೆಲಸ ನಾಳೆ ಪ್ರತಿಷ್ಠಾಪನಾ ತಯಾರಿ ಮಾಡಬೇಕಾಯ್ತು. ಈ ಮೋಕ್ಷಕ್ಕೆ ಅನೇಕ ಸಾಧನೆ ಹೇಳ್ಯಾರ. ಮೋಕ್ಷ ಅಂದ್ರೆ ಸತ್ತ ಬಳಕ ಬರುವುದು ಅಲ್ರಿ, ಇಲ್ಲಿದ್ದಾಗನ ಮೋಕ್ಷದ ಮುಕ್ತ ಭಾವದಿಂದ ಇರೋರು, ಜೀವನ್ ಮುಕ್ತರು ಅಂತಾರೆ. ಜೀವನ್ನೇವ ಮುಕ್ತ, ಬದುಕಿರುವಾಗಲೇ ಮುಕ್ತ. ಒಂದ್ ಕಡೆಗೆ ಹೇಳಿದ್ದಾರೆ ಏನು ಅಂದ್ರೆ, ಯಾವಜ್ಜೀವಂ ಪ್ರಣವಂ ಅಥವಾ ಆವರ್ತಯತ್ ರೌದ್ರಿಯಂ ಯಾಜುರ್ವೇದ್ಯಂ ವಸತಿಂ ಅಥವಾ ವಾರಣಸ್ಯಾಂ ವಿದಧ್ಯ ಹಿತ್ವಾ ಲಜ್ಜಾಂ ಕಲಿಮಲ ಕುಲಚ್ಛೇದನ ನೀರಯೇದ್ವ ವಿಷ್ಣೋರ್ ನಾಮ ನೆನಿಷಮಥವಾ ಮುಕ್ತಿರೇಶ ಚತುರ್ಧ. ಯಾವಜ್ಜೀವಂ ಪ್ರಣವಂ, ಆಯುಷ್ಯ ತುಂಬ ಪ್ರಣವೋಪಾಸನೆ ಮಾಡಿ, ಅದನ್ನು ಸನ್ಯಾಸಿಗಳಿಗೆ ಹೇಳಿದ್ದಾರೆ. ಅಥವಾ ಆವರ್ತಯತ್ ರೌದ್ರಿಯಂ ಯಾಜುರ್ವೇದ್ಯಂ, ಯಜುರ್ವೇದದಲ್ಲಿ ಹೇಳ್ತಕ್ಕಂಥ ರುದ್ರದ ಆವರ್ತನೆ ಮಾಡು. ನಮಗೆ ಉಪನಯನ ಆದಾಗಿಂದ ನಮ್ಮ ಜೀವನದ ಕೊನೆ ಉಸಿರಿನವರೆಗೂ ನಾವು ಪ್ರತಿ ದಿವಸ ಏಕಾದಶ ಆವರ್ತನ ರುದ್ರದ ಬರೇ ಆವರ್ತನೆ ಮಾಡಿದ್ರು ಮೋಕ್ಷ ಕಟ್ಟಿಟ್ಟಂಗೆ. ಆದ್ರೆ ಅದು ಸಹಿತ ಎಲ್ಲರಿಗೂ ಎಲ್ಲಿ ಲಭ್ಯದ. ಮತ್ತೇನು ಮಾಡ, ಇದೂ ಆಗದೆ ಇದ್ರೆ ವಾರಣಸ್ಯಾಂ ವಿದಧ್ಯ, ಕಾಶಿ ಒಳಗೆ ಹೋಗಿ ವಾಸ ಮಾಡಿಬಿಟ್ರೆ ಮೋಕ್ಷ. ಕಾಶ್ಯಾಂ ಮರಣಾನ್ ಮೋಕ್ಷ, ಕಾಶಿ ಒಳಗೆ ಸತ್ರ ಮೋಕ್ಷ. ಒಂದು ದಿವಸ ರಾಮಕೃಷ್ಣ ಪರಮಹಂಸರು ಗಂಗಾ ನದಿ ಒಳಗೆ ನಾವಿನಲ್ಲಿ ಹೋಗ್ತಾ ಇದ್ರು. ಕಾಶಿಗೆ ಬಂದಿದ್ರು ಅವರು ಕಲ್ಕತ್ತಾದಿಂದ, ದಕ್ಷಿಣೇಶ್ವರದಿಂದ. ಹೋಗುವ ಹೊತ್ತಿನಾಗ ಒಮ್ಮೆಲೆ ಅವ್ರು ಮಣಿಕರ್ಣಿಕಾ ಘಾಟ್ ಕಡೆಗೆ ನೋಡಿದ ಕೂಡಲೇ ಸಮಾಧಿ ಹತ್ತಿ ಬಿಡ್ತೇವೆ. ಜೊತೆಗಿದ್ದವ್ರು ಗಟ್ಟಿ ಹಿಡಿದ್ರು, ಅವರು ಬಿದ್ದಿದ್ದಾರು. ಸ್ವಲ್ಪ ಹೊತ್ತಿಗೆ ಸಮಾಧಿ ಇಳೀತು. ಜೊತೆಗಿದ್ದವ್ರು ಕೇಳಿದ್ರು, ನಿಮ್ಗೆ ಯಾಕೆ ಸಮಾಧಿ ಹತ್ತು ಅಂದಮೇಲೆ? ಅವಾಗ ಅವ್ರದ್ದು ನೋಡ್ರಲ್ಲಿ ಮಣಿಕರ್ಣಿಕಾ ಘಾಟ್ನಲ್ಲಿ ನೋಡ್ರಿ, ಧುಂಡಿರಾಜ ಗಣಪತಿ ಮತ್ತು ಕಾಲಭೈರವಾದ ಸತ್ತವರ ಮುಂಡೆಗಳನ್ನು ತಗೊಂಡ್ಬರ್ಲಿಕ್ಕೆ ಅನ್ನಪೂರ್ಣ ಅವರು ತಿಜ್ಜಡ ಗ್ರಂಥಿಗಳನ್ನು ಬಿಡಿಸ್ತಾ ಇದ್ದಾರೆ. ವಿಶ್ವನಾಥ, ಸಾಕ್ಷಾತ್ ವಿಶ್ವನಾಥ ಅವರ ಬಲಗಿವಿಯಲ್ಲಿ ತಾರಕ ಮಂತ್ರವನ್ನು ಉಪದೇಶ ಮಾಡಿ ಅವ್ರ ಮೋಕ್ಷಕ್ಕೆ ಕಳಿಸ್ತಾ ಇದ್ದಾರೆ. ಪೇಯಂ ಪೇಯಂ ಶ್ರವಣ ಪುಟಕೆ ರಾಮನಾಮಾಭಿರಾಮಂ ಧ್ಯೇಯಂ ಧ್ಯೇಯಂ
ಮನಸ್ಸಿ ಸತತಂ ತಾರಕಂ ಬ್ರಹ್ಮರೂಪಂ ಜಲ್ಪ್ಯಂ ಜಲ್ಪ್ಯಂ ಪ್ರಕೃತಿ ವಿಕೃತೌ ಪ್ರಾಣಿನಾಂ ಗ್ರಂಥ ಕರ್ಣ ಮೂಲೆ ವೀಥ್ಯಾಂ ವೀಥ್ಯಾಂ ಅಟತಿ ಜಟಿಲ ಕೋಪಿ ಕಾಶಿ ನಿವಾಸಿ ಪೇಯಂ ಪೇಯಂ ಶ್ರವಣ ಪುಟಕೆ ರಾಮನಾಮಾಭಿರಾಮಂ ತನ್ನ ಎರಡೂ ಕಿವಿಗಳಿಂದ ರಾಮನಾಮವನ್ನು ಶ್ರವಣ ಮಾಡ್ತಾ ಮಾಡ್ತಾ ಧ್ಯೇಯಂ ಧ್ಯೇಯಂ ಮನಸ್ಸಿ ಸತತಂ ತಾರಕಂ ಬ್ರಹ್ಮರೂಪಂ ಆ ಪರಮಾತ್ಮ ಸ್ವರೂಪವನ್ನ ತನ್ನ ಹೃದಯದಲ್ಲಿ ಚಿಂತನೆ ಮಾಡ್ತಾ ಮಾಡ್ತಾ ಜಲ್ಪ್ಯಂ ಜಲ್ಪ್ಯಂ ಪ್ರಕೃತಿ ವಿಕೃತವು ಪ್ರಾಣಿನಾಂಕರಣ ಮೂಲೆ ಪ್ರಕೃತಿ ಅನ್ನುವಂಥದ್ದು ವಿಕೃತಿ ಆದಾಗ ಅಂದ್ರೆ ಸತ್ತಾಗ ಆ ಪ್ರಾಣಿಗಳ ಅಂದ್ರೆ ಮನುಷ್ಯರ ಬಲಗಿವಿಯಲ್ಲಿ ತಾರಕ ಮಂತ್ರವನ್ನು ಉಪದೇಶ ಮಾಡ್ತಾ ಮಾಡ್ತಾ ವೀಥ್ಯಾಂ ವೀಥ್ಯಾಂ ಅಟತಿ ಜಟಿಲ ಕೋಪಿ ಕಾಶಿ ನಿವಾಸಿ ಯಾವನೋ ಒಬ್ಬ ಕಾಶಿ ನಿವಾಸಿ ಅಂದ್ರೆ ಸಾಕ್ಷಾತ್ ವಿಶ್ವನಾಥ ಓಣಿ ಓಣಿ ಅಡ್ಡಾಡ್ತಾ ಇದ್ದ. ಕಾಶಿ ಒಳಗೆ ಹೋಗಿ ನಾಮಸ್ಮರಣೆ ಮಾಡ್ಕೋತ ಸ್ವಸ್ಥಿದ್ದು ಬಿಟ್ಟು ಸಾಕು. ಭಗವಂತನ ನಾಮದಲ್ಲಿ ವಿಲಕ್ಷಣ ಸಾಮರ್ಥ್ಯ. ನಾಮನಿ ಯಾವತಿ ಶಕ್ತಿ ಪಾಪ ನಿರ್ಹರಣೆ ಹರೇಹೇ ತಾವತ್ ಕರ್ತುನ್ನ ಶಕ್ನೋತಿ ಪಾತಕಂ ಪಾತಕೀ ಜನ. ಎಂಥ ಮಹಾಪಾಪಿಯು ಅಷ್ಟು ಪಾಪವನ್ನು ಮಾಡ್ಲಿಕ್ಕೆ ಶಕ್ತಿಲ್ಲ, ಎಷ್ಟು ಪಾಪವನ್ನು ಹರಡ ಮಾಡುವ ಶಕ್ತಿ ಆ ಭಗವಂತನ ನಾಮದಲ್ಲಿ. ಇದು ಆಗದೆ ಇದ್ರೆ ಎಲ್ಲಿ ಕಾಶಿಯೊಳಗೆ ಹೋಗಿ ವಾಸ ಮಾಡಿ. ಕಾಶಿಗೆ ಹೋಗುವುದ ಕಠಿಣ, ಹೋದರೂ ಸಹಿತ ಅಲ್ಲಿ ಎಲ್ಲೇ ಯಾವ್ದಾರ ಒಂದು ಲಾಡ್ಜ್ನಾಗೋ ಧರ್ಮಶಾಲಾದಾಗೋ ಖೋಲಿ ಹಿಡ್ಕೊಂಡು ಒಂದು ದಿವಸ 2 ದಿವಸ ಇದ್ದು ಒಂದು 5 ನಿಮಿಷ ವಿಶ್ವನಾಥನ ಮುಂದೆ ಕೂತ್ವಿ ಅಂದ್ರೆ ಸಾಕಾಗಿ ಹೋಗ್ತೀವಿ. ಮತ್ತೆ ಏನ್ ಮಾಡ್ಬೇಕ್ರಿ, ಅದು ಆಗಂಗಿಲ್ಲ. ಪ್ರಣವೋಪಾಸನೆ ಶಕ್ಕಿಲ್ಲ, ರುದ್ರ ಬರಂಗಿಲ್ಲ, ಅನ್ಲಿಕ್ಕೆ ಆಗಂಗಿಲ್ಲ, ಕಾಶಿವಾಸ ಮಾಡ್ಲಿಕ್ಕೆ ಆಗಂಗಿಲ್ಲ. ಮತ್ತೇನ್ ಮಾಡೋದು? ಹಿತ್ವಾ ಲಜ್ಜಾಂ ಕಲಿಮಲ ಕುಲ ಛೇದನ ನೀರಯೇದ್ವ ವಿಷ್ಣು ನಾಮಾನ್ಯನಿಶಮಥವಾ ಮುಕ್ತಿರೇಶ ಚತು. ಲಜ್ಜಾ ನಾಚಿಕೆ ಬಿಟ್ಟು, ದೊಡ್ಡಸ್ತಿಕೆ ಬಿಟ್ಟು, ಅಭಿಮಾನ ಬಿಟ್ಟು, ಕಲಿಮಲ ಕುಲ ಛೇದನ ನೀರಯೇದ್ವ ಕಲಿಯುಗದ ಎಲ್ಲ ದೋಷಗಳನ್ನು ನಾಶ ಮಾಡ್ತಕ್ಕಂಥ ವಿಷ್ಣು ನಾಮಾನ್ಯನಿಶಮಥವಾ ಮುಕ್ತಿರೇಶ ಭಗವಂತನ ನಾಮಸ್ಮರಣೆ ಮಾಡಿದ್ರೆ ಸರ್. ಬೋಲೋ ರಾಜ ರಾಮ ರಾಮ್, ಬೋಲೋ ಸೀತಾ ರಾಮ ರಾಮ್, बोलो राजा राम राम, बोलो सीता राम राम. ಮೊನ್ನೆ ಎಲ್ಲೋ ಒಂದ್ ಕಡೆ ಹೋಗಿದ್ವಿ, ಅಲ್ಲಿ ಹೇಳಿಕ್ ಹತ್ತಿದ್ರು ಯಾರೋ ಒಬ್ರು, ನೋಡ್ರಿ ಈ ಜನ್ಮದಾಗ ಚಲೋ ತಂಗ ಹಿಂಗ್ ಜೋರ್ಲೆ ಚಪ್ಪಾಳಿ ಬಾರಿಸಿ ಬಾರಿಸಿ ಭಗವಂತನ ನಾಮ ಗರ್ಜನೆ ಮಾಡದೇ ಇದ್ರೆ ಮುಂದಿನ ಜನ್ಮದಲ್ಲಿ ಭಗವಂತ ಅವ್ರನ್ನ ಬಿಜಾಪುರ ಜಿಲ್ಲಾದಲ್ಲಿ ಯಾವುದೋ ಒಂದು ಸಣ್ಣ ಹಳ್ಳಿಯಲ್ಲಿ ಒಕ್ಕಲಿಗರ ಮನೆಯಲ್ಲಿ ಹೆಣ್ಮಕ್ಕಳನ್ನಾಗಿ ಹುಟ್ಟಿಸಿ ಆಯುಷ್ಯ ತುಂಬ ರೊಟ್ಟಿ ಬಡಿಸ್ತಾ. ಬೋಲೋ ರಾಜ ರಾಮ ರಾಮ್, ಬೋಲೋ ಸೀತಾ ರಾಮ ರಾಮ್, बोलो राजा राम राम, बोलो सीता राम राम. ಬೋಲೋ ರಾಜ ರಾಮ ರಾಮ್, ಬೋಲೋ ಸೀತಾ ರಾಮ ರಾಮ್. बोलो राजा राम राम, बोलो सीता राम राम. ನಾಳೆ 12:10 ಪ್ರತ್ಯಕ್ಷ ಅಯೋಧ್ಯದಿಂದ ಸಾಕ್ಷಾತ್ ರಾಮ ನಿಮ್ಮೂರಿ ಬರ್ಲಿಕ್ಕೆ, ಗೋಂದಾವಲೆಯಿಂದ ಸಾಕ್ಷಾತ್ ಮಹಾರಾಜ ನಿಮ್ಮೂರಿ ಬರ್ಲಿಕ್ಕೆ. ನಾವು ಎಷ್ಟು ಉತ್ಸಾಹದಿಂದ, ಎಷ್ಟು ಸಂತೋಷದಿಂದ, ಭಕ್ತಿಭಾವದಿಂದ ಆ ಭಗವಂತನ ನಾಮಗರ್ಜನೆ ಮಾಡಬೇಕು ಅಂದ್ರೆ ಮಹಾರಾಜರಿಗೆ ಅನಿಸ್ಬೇಕು, ಭಗವಂತಗೆ ಅನಿಸ್ಬೇಕು. ಹಾನಗಲ್ಲಿನ ಸದ್ಭಕ್ತರಲ್ಲಿ ಎಂಥ ಒಂದು ಪ್ರೇಮ, ಉತ್ಸಾಹ, ಭಕ್ತಿ ಭಾವ ತುಂಬಿ ಅವರು ನಮ್ಮನ್ನ ಕರೀತಾ ಇದ್ದಾರಲ್ಪ ಅಂತ ಅನಿಸ್ಬೇಕು. ನಾವು ಸಪ್ಪಗಾಗಿ ಕೂತ್ರ कोई कहते हैं भगवान आते नहीं, लेकिन हम द्रौपदी जैसे बुलाते नहीं. ಕರೆದಿವೇನ್ರಿ ಒಮ್ಮೆ ಆಯುಷ್ಯದಾಗ?
ಹೇ ಕೃಷ್ಣ, ಹೇ ಪರಮಾತ್ಮ, ಹೇ ದ್ವಾರಕಾವಾಸಿನ್. ಕೃಷ್ಣ ರಾತ್ರಿ 12 ಗಂಟೆಗೆ ಊಟಕ್ಕೆ ಕೂತಿದ್ದ. ರುಕ್ಮಿಣಿ ಬಡಿಸ್ಲಿಕ್ಕೆ ಹತ್ತಿದ್ದ. ಹಿಂಗೆ ಕೈಯಾಗ ತುತ್ತು ತಗೊಂಡಾನ. ಅಷ್ಟ ದ್ರೌಪದಿಯ ಕೂಗು ಕೇಳಿಸಿದ ಕೂಡ ಆ ತುತ್ತು ಅಲ್ಲೇ ಇಟ್ಟು ಎದ್ದು ರುಕ್ಮಿಣಿ ಅಂದ್ರೆ ಎಲ್ಲಿ ಹೊಂಟ್ರಿ? ದ್ರೌಪದಿ ಕರೀಲಿಕ್ಕೆ ಹತ್ತ. ರುಕ್ಮಿಣಿ ಅಂದ್ರು ಊಟಾರೇ ಮಾಡಿ ಹೋಗಿ. ಛೇ, ತುಂಬಿದ ಸಭಾದಾಗ ದ್ರೌಪದಿಯ ಒಂದು ಅಪಮಾನ ಆಗ್ತಾ ಇರೋ ಸಂದರ್ಭದಲ್ಲಿ ದುಶ್ಯಾಸನ ಸೀರೆ ಸೆಳೆಯುವಾಗ ಹೇ ಕೃಷ್ಣ, ಹೇ ಮುಕುಂದ, ಹೇ ದ್ವಾರಕಾವಾಸಿನ್. ಕುಮಾರವ್ಯಾಸರು ಬರೀತಾರೆ, ಗರುಡನ ವೇಗನೂ ಕಡಿಮೆ ಬಿತ್ತಂತ ಭಗವಂತಗೆ ಬರ್ಲಿಕ್ಕೆ. ಅಷ್ಟು ಶೀಘ್ರವಾಗಿ ಬಂದು ಅಕ್ಷಯವಾಗಿರ್ತಕ್ಕಂಥ ವಸ್ತ್ರವನ್ನು ಕೊಟ್ಟು. ನಾವು ಪ್ರಪಂಚದಲ್ಲಿ ಇಷ್ಟು ತೊಳಲಾಡ್ತೀವಿ, ಒದ್ದಾಡ್ತೀವಿ, ತಾಪತ್ರಯದಿಂದ ಬೆಂದ ಬಳಲ್ತೀವಿ. ಆದರೂ ಒಮ್ಮೆಲೆ ಭಗವಂತ ಮಹಾರಾಜ್ ಅಂದಿವೆ ಇರ್ಕೋ. ಸಾಮಾನ್ಯವಾಗಿ ನಾವು ಸಮಾಜದಲ್ಲಿ ನೋಡ್ತೀವಿ ಏನು ಅಂದ್ರೆ, ಅನೇಕ ಸಭೆಗಳಾಗ್ತವೆ, ಶಿಬಿರಗಳಾಗ್ತವೆ, ಸಮ್ಮೇಳನಗಳಾಗ್ತವೆ, ಸಮಾರೋಹಗಳಾಗ್ತವೆ. ಅದೇ ರೀತಿ ಅನೇಕ ಪ್ರತಿಷ್ಠಾಪನೆಗಳು ಆಗ್ತವೆ. ಶೈಕ್ಷಣಿಕ ಶಿಬಿರ ಆಗ್ತವೆ, ರಾಜಕೀಯ ಶಿಬಿರಗಳಾಗ್ತವೆ, ಸಾಮಾಜಿಕ ಶಿಬಿರ ಆಗ್ತವೆ, ಔದ್ಯೋಗಿಕ ಶಿಬಿರ ಆಗ್ತವೆ, ವೈದ್ಯಕೀಯ ಶಿಬಿರಗಳಾಗ್ತವೆ. ಮತ್ತು ಪ್ರತಿಷ್ಠಾಪನಾ ರೀ, ಸಂಗೊಳ್ಳಿ ರಾಯಣ್ಣನ ಪ್ರತಿಷ್ಠಾಪನೆ ಆಗ್ತದೆ, ಛತ್ರಪತಿ ಶಿವಾಜಿ ಪ್ರತಿಷ್ಠಾಪನೆ ಆಗ್ತದೆ. ಅತ್ಲಾಗೆಲ್ಲ ಉತ್ತರ ಭಾರತದಲ್ಲಿ ಹೋದ ರಾಣಾ ಪ್ರತಾಪ್ ಸಿಂಹನ ಪ್ರತಿಷ್ಠಾಪನಾ ಆಗ್ತದೆ. ಆದರೆ ಈ ಎಲ್ಲ ಒಂದೇನು ಸಭೆ ಸಮಾರಂಭ ಸಮ್ಮೇಳನ ಪ್ರತಿಷ್ಠಾಪನೆಗಳೇ ಏನವನೋ ಇವು ವ್ಯರ್ಥ ಅಲ್ರಿ. ಅದು ಜೀವನದ ಒಂದು ಏಕಾಂಗವನ್ನು ಮಾತ್ರ, ಅದರೊಳಗೆ ಏನಾದರೂ ಒಂದು ವಿಶೇಷವಾದ ಅಭಿವೃದ್ಧಿಯನ್ನು ಉಂಟು ಮಾಡಿರ್ತಕ್ಕಂಥ ಕಾರ್ಯಕ್ರಮಗಳು. ವೈದ್ಯಕೀಯ ಒಂದು ಸಭೆ ಶಿಬಿರ ಆಗ್ತದೆ. ನಿಮ್ಮ ಕಣ್ಣು ನೋಡ್ತೀವಿ, ನಿಮ್ಮ ಹಾರ್ಟ್ ನೋಡ್ತೀವಿ, ನಿಮ್ಮ BP ಶುಗರು ನೋಡ್ತೀವಿ ಅಂತ. ಇದರಿಂದ ಅಷ್ಟು ಪೂರ್ತಿ ನಿಮ್ಮ ಶಿಕ್ಷಣ ಏನಾಗ್ಯದ, ನಿಮ್ಮ ಆರ್ಥಿಕ ಪರಿಸ್ಥಿತಿ ಏನದ, ಅಥವಾ ನಿಮ್ಮದು ಬಾಕಿದೆಲ್ಲ ಏನದ ಅನ್ನೋದು ಅದ್ರ ಸಂಬಂಧ ಇಲ್ಲ. ರಾಜಕೀಯ ಶಿಬಿರ ಆಗ್ತವೆ, ಅದರ ರಾಜಕಾರಣದ ಬಗ್ಗೆ ಚರ್ಚೆ ಆಗ್ತದೆ. ಸಾಮಾಜಿಕ ಶಿಬಿರ ಆಗ್ತದೆ, ಸಮಾಜದ ಚರ್ಚೆ ಆಗ್ತದೆ. ಈ ಸಂಗೊಳ್ಳಿ ರಾಯಣ್ಣ ಇಂಥವ್ರದೆಲ್ಲ ಪ್ರತಿಷ್ಠಾಪನೆ ಆಗ್ತದೆ. ಎಂತೆಂಥ ದೊಡ್ಡ ದೊಡ್ಡ ಮೂರ್ತಿಗಳನ್ನು ಸ್ಥಾಪನಾ ಮಾಡ್ತಾರೆ. ಇದೊಂದು ಸಮಾಜದಲ್ಲಿ ಒಂದು ಸ್ಫೂರ್ತಿ ಬರ್ತದೆ, ರಾಷ್ಟ್ರ ಪ್ರೇಮ ನಿರ್ಮಾಣ ಆಗ್ತದೆ. ಆದರೆ ಇವು ಯಾವುವು ಏನಲ್ಲ ಅಂದ್ರೆ ಮನುಷ್ಯನ ಅಂತರಂಗವನ್ನೇ, ಅರ್ಥಾತ್ ಏನು ಅಂತಂದ್ರೆ ಒಂದು ಅಂತರಂಗದ ಆಮೂಲಾಗ್ರವಾಗಿರ್ತಕ್ಕಂಥ ಪರಿವರ್ತನೆ ಆಗೋದಕ್ಕೆ ಯಾವುವು ಏನಿಲ್ಲ ಅಂದ್ರೆ ಪರಿಪೂರ್ಣ ಇಲ್ಲ. ಜೀವನದ ಒಂದು ಅಪೂರ್ಣ ಅರ್ಥಾತ್ ಒಂದು ಅಂಗ ಮಾತ್ರ. ಆದರೆ ಒಂದು ಶಿಬಿರ ಸಮಾರಂಭ ಸಮಾರೋಪ ಪ್ರತಿಷ್ಠಾಪನೆ ಮನುಷ್ಯನ ಆಂತರಿಕ ವಿಕಾಸವನ್ನು ಮಾಡಲಿಕ್ಕೆ ಬಹಳ ದೊಡ್ಡದಾಗಿರ್ತಕ್ಕಂಥ ಏನು ಅಂದ್ರೆ ಪ್ರೇರಣೆ. ಅದು ಯಾವುದು ಅಂದ್ರೆ ಆಧ್ಯಾತ್ಮಿಕ ಶಿಬಿರ, ಧಾರ್ಮಿಕ ಶಿಬಿರ. ಮತ್ತು ಅದೇ ರೀತಿಯಾಗಿ ಮಂದಿರಗಳನ್ನು ಕಟ್ಟಿಸಿ ಆ ಮಂದಿರಗಳಲ್ಲಿ ದೇವತಾ ಸ್ಥಾಪನೆ, ಸಾಧು ಸತ್ಪುರುಷರ ಸಮಾಧಿಗಳು, ಅವರ ಪಾದುಕೆಗಳು ಅಥವಾ ಅವರ ಸ್ಮಾರಕಗಳು, ಇವುಗಳಿಂದ ಮನುಷ್ಯನ ಜೀವನದ ಆಂತರಿಕ ವಿಕಾಸ. ದಿ ಓನ್ಲಿ ರೆವಲ್ಯೂಷನ್ ಇಸ್ ದಿ ಇನ್ನರ್ ರೆವಲ್ಯೂಷನ್. ನಮ್ಮ ಅಂತರಂಗದಲ್ಲಿ ಪರಿವರ್ತನೆ ಅಥವಾ ಅಂತರಂಗದಿಂದ ನಾವು ಸುಧಾರಿಸಿದ ಹೊರತು ನಿಜವಾದ ಸುಧಾರಣೆ ಆದಂಗ. ಒಂದು ಆಧ್ಯಾತ್ಮಿಕ ಸುಧಾರಣೆಯೇ ನಿಜವಾದ ಸುಧಾರಣೆ. ಮಹಾರಾಜರಿಗೊಬ್ಬರು ಹೇಳಿದರು, ಸುಧಾರಣೆ ಅಂದ್ರೆ ಏನ್ರಿ ಅಂತ. ಮಹಾರಾಜರು ಹೇಳಿದ್ರು, ಒಂದು ಉತ್ತಮವಾದದ್ದು, ಧಾರಣೆ ಅಂದ್ರೆ ಧರಿಸು. ಯಾರು ತಮ್ಮ ಹೃದಯದಲ್ಲಿ ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥ ವಸ್ತುವನ್ನು ಧಾರಣೆ ಮಾಡ್ತಾರೋ ಅದು ನಿಜವಾಗಿರ್ತಕ್ಕಂಥ ಸುಧಾರಣೆ. ಅಂಥ ಶ್ರೇಷ್ಠ ವಸ್ತು ಯಾರು? ಭಗವಂತನ. ಯಾರು ತಮ್ಮ ಹೃದಯದಲ್ಲಿ ಭಗವಂತನನ್ನು ಧಾರಣೆ ಮಾಡಿದಾರೋ, ಅಥವಾ ಯಾರ ಅಂತಃಕರಣದಲ್ಲಿ ಆ ಭಗವಂತನ ಅಖಂಡ ಅನುಸಂಧಾನದ
ಅಥವಾ ಯಾರ ಅಂತಃಕರಣದಲ್ಲಿ ಆ ಭಗವಂತನ ನಿರಂತರ ಅಖಂಡವಾಗಿರ್ತಕ್ಕಂಥ ನಾಮಸ್ಮರಣೆ ನಡೀತದೆ, ಯಾರ ಅಂತಃಕರಣದಲ್ಲಿ ಭಗವಂತನ ಭಕ್ತಿ ಅದ, ಪ್ರೇಮ ಅದ, ಭಗವಂತನ ಬಗ್ಗೆ ನಿಷ್ಠಾ ಅದ, ಅವರ ಜೀವನ್ನೇ ನಿಜವಾದ ಅರ್ಥದಲ್ಲಿ ಸುಧಾರಿಸಿದ. ಏನೋ ಒಂದು ದೊಡ್ಡ ಡಿಗ್ರಿ ಮಾಡ್ಕೊಂಡು, ದೊಡ್ಡ ನೌಕರಿ ಇಟ್ಕೊಂಡು, ದೊಡ್ಡದೊಂದು ಮನೆ ಕಟ್ಕೊಂಡು, ದೊಡ್ಡ ಒಂದೆರಡು ಕಾರ್ ಇಟ್ಕೊಂಡು, ಚಂದ ಅರಿವಿ ಹಾಕ್ಕೊಂಡು ಅಡ್ಡಾಡೋದೇನು ಸುಧಾರಣೆ ಲಕ್ಷಣ ಅಲ್ಲ. ಅದೇ ಮಾರಿ ಚಂದ ಮಾಡ್ಕೊಂಡು ಅಡ್ಡಾಡೋದೇನು ಸುಧಾರಣೆ ಲಕ್ಷಣ ಅಲ್ಲ. ಹಂಗಾಗಿ ನಿಜವಾದ ಸುಧಾರಿಸಿದವರು ಯಾರು ಸಮಾಜದಲ್ಲಿ ಅಂತ ಕೇಳಿದರೆ ಸತ್ಪುರುಷರೇ ನಿಜವಾದ ಸುಧಾರಿಸಿದವರು. ನಾವೆಲ್ಲ ಅರ್ಧವಟ್ರಿ. ನಮ್ಮ ಪ್ರಪಂಚ ಏನದನೋ ಅಪೂರ್ಣತೆಯಿಂದಲೇ ತುಂಬೇದು. ಇವತ್ತಿನ ಶಿಕ್ಷಣ ಏನದ ಅಪೂರ್ಣದ, ಏನದ ಕಲೆಕ್ಷನ್ ಆಫ್ ಇನ್ಫಾರ್ಮೇಶನ್. ಈ ಕಣ್ಣಿನ ಡಾಕ್ಟರ್ ಅವನ ಕಡೆಗೆ ಹೋಗಿ ನಮ್ಮ ಮೂಗಿನಾಗ ತ್ರಾಸ ಆಗ್ಲಿಕ್ಕೆ ಹತ್ತಿದ್ರೆ ಅಲ್ಲಿ ಬೇರೆ ಕಡೆ ಡಾಕ್ಟರ್ ಕಡೆಗೆ ಹೋಗಿದ್ರು, ಅವನದು ಅಷ್ಟವಿದ್ಯಾ. ಇನ್ನೊಬ್ಬ ಡಾಕ್ಟರ್ ಕಡೆಗೆ ಹೋಗಿ ಹಾರ್ಟಿನ ಸ್ಪೆಷಲಿಸ್ಟ್ನ ಕಡೆಗೆ ಹೋಗಿ ನಾವು ಮತ್ತೊಂದೇನು ತಲೆಶೂಲಿ ಎದ್ದದ್ರಿ ಅಂತ ಕೇಳಿದ್ರೆ ಅಲ್ಲಿ ಬೇರೆ ಇದ್ದಾರೆ ನೋಡ್ರಿ. ಇನ್ನೊಂದು ಸ್ವಲ್ಪ ದಿವ್ಸಕ್ಕೆ ಹೆಂಗೆ ಬರ್ತದೆ ಗೊತ್ತೇನ್ರಿ? ಮನುಷ್ಯನ ಬುದ್ಧಿಯ ಒಂದು ಕೌಶಲ್ಯ ಇದು. ಇದರೊಳಗಿಂದ ಏನೂ ನಿಷ್ಪನ್ನ ಆಗೋದಿಲ್ಲ. ಇವೆಲ್ಲ ಆಗೋಕ್ಕಿಂತ ಮನುಷ್ಯ ಮೊದಲು ಯಾರೂ ಬದುಕಿದ್ದಿದ್ದೇ ಇಲ್ಲೇನು. ನಮ್ಮ ಊರಿಗೆ ಯಾದವಾಡ ಅಂತ ನಾವು ಹುಟ್ಟಿದ ಊರು, ಅಲ್ಲಿ ಒಬ್ಬನ ವೈದ್ಯ ತಿಪ್ಪಣ್ಣ ಅಂತ. ಅವನು ಸುಮ್ಮನೆ ಹಂಗೆ ವೈದ್ಯಕೀಯ ಮಾಡವ, ಫಾರ್ಮಸಿನೂ ಅವಂದ, ವೈದ್ಯನು ಅವನ. ಅವ್ನು ಕೊಟ್ಟದ್ದ ಔಷಧ ಬದುಕಿದ್ವಿ, ಹೋದ್ವಿ. ಏನು ದೊಡ್ಡ ಹಾನಿ ಆಯಿತು. ನಾವು ಇನ್ನೊಂದು 20 ವರ್ಷ 30 ವರ್ಷ ಬದುಕೇರಿ ಮಾಡುವುದೇನದು? ಕಬೀರ ಜಬ ಹಮ್ ಪೈದಾ ಹುವೆ ಜಗ ಹಸೆ ಹಮ್ ರೋಯೆ. ಜಬ ಹಮ್ ಪೈದಾ ಹುವೆ ಜಗ ಹಸೆ ಹಮ್ ರೋಯೆ. ನಕ್ರು, ಸಂತೋಷ ಪಟ್ರು, ಸಕ್ಕರೆ ಹಂಚಿದ್ರು, ಬೇಳೆ ಹಂಚಿದ್ರು. ನಮ್ಮ ಮಗ ಆದ್ರಿ, ಮೊಮ್ಮಗ ಆದ, ಮರಿಮಗ ಆದ. ಮನೆಯಲ್ಲೂ ಒಂದು ಕಡೆ ಬೋರ್ಡ್ ನೋಡಿದ್ದೀವಿ, ನಮ್ಮ ತಂದೆಯ ಸ್ಮರಣಾರ್ಥವಾಗಿ ಅವರ ಮಕ್ಕಳು, ಮೊಮ್ಮಕ್ಕಳು, ಮರಿಮಕ್ಕಳು, ಗಿರಿಮಕ್ಕಳು ಇದನ್ನು ಕೊಟ್ಟಿರುತ್ತಾರೆ. ಅಯ್ಯೋ, ಎಷ್ಟು ಮಂದಿ ಕೂಡಿಕೊಡ್ತಾರೆ. ಮೊಮ್ಮಗ ಹುಟ್ಟಿದ್ರು ನಮ್ಗೆ, ಭಾಳ ಚಲೋ. ನಾವು ಫೋನ್ ಮಾಡ್ತಿರ್ತಾರ್ರಿ, ನಾಳೆ ನಮ್ಮದು ಹ್ಯಾಪಿ ಬರ್ಡೇ ಅಂತ. ಬರ್ತ್ಡೇನೂ ಅಲ್ಲದು, ನಾಳೆ ನನ್ನ ಬರ್ಡೇ ರೀ. ಎಷ್ಟು ಚಂದ ಅಂತೀವಿ ನಾವು, ಹುಟ್ಟಿದ ಹಬ್ಬದೇ ಅನ್ರಿ, ನಕ್ಷತ್ರದೇ ಅನ್ರಿ. ಅದನ್ನ ಏನಾದರೂ ಒಂದೆರಡು ಮಾತು ಹೇಳ್ರಿ, ಸಂದೇಶ ಹೇಳ್ರಿ ಅಂತ ಫೋನ್ ಮಾಡ್ತಾರೆ. ನಾವು ಹೇಳ್ತಿರ್ತೀವಿ, ನಾಳೆ ನಿಮಗೆ ಸ್ವಲ್ಪ ಸಮಯಿಸಿ ಸೌಡು ಸಿಕ್ಕರೆ ಎಲ್ಲಾರೇ ಹೋಗಿ ಒಂದು ಕಡೆ ಮೂಲ್ಯಾಗ ಕೂತು ಗಳ ಅಳ್ರಿ ಅಂತೀವಿ. ಅಲ್ರಿ ನಮ್ಗೆ ಹ್ಯಾಪಿ ಬರ್ತ್ಡೇ ಅಂದ್ಬಿಟ್ಟು ಹೊತ್ಕೊತ್ ಕೊಡ್ಬೇಕು. ಏನು ಮಾಡೀರಿ ಅಂತ ನಗತೀರಿ ನೀವು ಹೇಳಿ. ನಾವು ಏನು ಆಯುಷ್ಯದಾಗ ಮಾಡೀವಿ ಅಂತ ನಾವು ಸಂತೋಷ ಪಡಬೇಕು, ಹ್ಯಾಪಿ ಅನ್ನಬೇಕು. ಕಬೀರ ಜಬ ಹಮ್ ಪೈದಾ ಹುವೆ ಜಗ ಹಸೆ ಹಮ್ ರೋಯ್. ಐಸಿ ಕರ್ನಿ ಕರ್ ಚಲೋ ಹಮ್ ಹಸೆ ಜಗ ರೋಯ್. ನಕ್ಕೋತ ಹೋಗ್ಲಿಕ್ಕೆ ಬರ್ಬೇಕ್ರಿ, ಜಗತ್ತು ಹತ್ರ ಅಳವಾಲ್ತು ಬಿಟ್ಟು ಬಿಡುವಾಗ. ಏನಾದರೂ ಜೀವನದಲ್ಲಿ ಬೇಕು ನಮ್ಗೆ. ಉಳಿದದ್ದು ಎಲ್ಲ ಪೋಕಲ್ ನೋಡಿ. ಇವತ್ತು ನಾವು ಜೀವನದ ಬಹಿರಂಗವನ್ನು ಎಷ್ಟು ಸಮೃದ್ಧಗೊಳಿಸೀವಿ, ಶ್ರೀಮಂತಗೊಳಿಸೀವಿ. ಆದ್ರೆ ಅಂತರಂಗ ಮಾತ್ರ ಪೋಕಳದ, ಹಾಲೋ. ಒಳಗೇನು ದಮ್ಮಿಲ್ಲ. 24 ತಾಸು ಚಿಂತಿ, ಕಾಳಜಿ ಒಳಗೆ ಕೊರಿಲಿಕ್ಕೆ ಹೊತ್ತು ನಾವು. ನನ್ನ ಮಗಂದು ಹೆಂಗೆ ಶಿಕ್ಷಣ ಹೆಂಗಾದಿತ್ರಿ, ನನ್ನ ಮಗ ಅಮೇರಿಕಾದಾಗಿದ್ದಾನ, ಆರಾಮಿದ್ದಾನಿಲ್ರಿ, ಕಳಿಸ್ಬೇಕಾಗ ಇಷ್ಟು ಕಾಳಜಿ ಮಾಡೋದಾರು. ನಮ್ಮ ಮಗಳ ಮದುವಿನ ಆಗವಲ್ಲು, ಕೂಡೆ ಬರವಾಲ್ತ್ರಿ, ಬಿಟ್ಕೊಳ್ತಕ್ಕೆ ಏನಾಗಬೇಕಾಯ್ತು. ಭಗವಂತ ಕೊಟ್ಟಾನ, ಹುಟ್ಟ್ಯಾಳ, ಆಕೆ ತನ್ನ ಪ್ರಾರಬ್ಧ ತಗೊಂಡು ಬಂದಾಳ. ನೀವು ಮಾಡಿದ್ರೆ ಆಗ್ತದೆ. ದಿಸ್ ವರ್ಲ್ಡ್ ಇಸ್ ಗ್ರೇಟ್ ಡಿವೈನ್ ಡಿಸೈನ್. ಇಲ್ಲಿ ಎಲ್ಲ ನಿಶ್ಚಿತ ಅದ. समय से पहले प्रारब्ध से अधिक किसी को कुछ नहीं मिलता है. ಮಹಾರಾಜ್ ಹೇಳಿದ್ರು, ಸಮಯ ಅನುಕೂಲ ಇದ್ದು ಅಂದ್ರೆ, ಸಮಯ ಅನುಕೂಲ ಇದ್ರೆ ದೊಡ್ಡ ಕೆಲಸಗಳು ಸಹಿತ ಸಹಜವಾಗಿ ಆಗ್ತದೆ. ಸ್ವಲ್ಪ ಪರಿಶ್ರಮದಿಂದ ಆಗ್ತದೆ.
ಸಮಯ ಪ್ರತಿಕೂಲ ಇದ್ರ ಸಣ್ಣ ಕೆಲಸ ಇದ್ದ ಬಹಳ ಪರಿಶ್ರಮ ಪಟ್ಟರು ಆಗುವುದಿಲ್ಲ. ಜೀವನದ ಒಂದು ವ್ಯವಸ್ಥೆ ಅದ. ಲೈಫ್ ಈಸ್ ಅನ್ ಆರ್ಟ್. ಸಮಾಧಾನದಲ್ಲಿ ಹೆಂಗೆ ಬದುಕಬೇಕಪ್ಪ ಅನ್ನೋದನ್ನು ಕಲಿಯೋದ ಜೀವನದ ನಿಜವಾದ ಅರ್ಥ. ಮನುಷ್ಯರಾಗಿ ಹುಟ್ಟಿ ಬಂದು ಆದ್ದರಿಂದ ಜೀವನದಲ್ಲಿ ಆಧ್ಯಾತ್ಮಿಕ ಕ್ರಾಂತಿ ಆಗ್ತದೆ. ನಮ್ಮ ಅಂತಃಕರಣದಲ್ಲಿ ಆಧ್ಯಾತ್ಮಿಕ ಭಾವಗಳನ್ನು ನಾವು ಬೆಳೆಸೋಳಿಕ್ಕೆ ಪ್ರಯತ್ನ ಮಾಡಬೇಕು. ಅದಕ್ಕಾಗಿಯೇ ಇವೆಲ್ಲ ಮಂದಿರಗಳು, ಆಶ್ರಮಗಳು, ಮಠಗಳು ಎದಕ್ಕೆ ಬಂದಿಲ್ಲ. ಸಮಾಜದಲ್ಲಿ ಧರ್ಮಾಚರಣೆಗಳು, ಕರ್ಮಾಚರಣೆಗಳು, ಹೋಮ ಹವನಗಳು, ಪೂಜಾ ಪಾಠಗಳು, ಅರ್ಥಾತ್ ಏನು ಅಂದ್ರೆ ಭಜನೆ, ಸಪ್ತಾಹ, ಉತ್ಸವ ಇವೆಲ್ಲ ನಮ್ಮ ಅಂತಃಕರಣದಲ್ಲಿ ಏನಾದರೂ ಒಂದು ಪ್ರೇರಣೆ ಕೊಡಲಿ ಅಂತ. ಯಾವ ಊರಲ್ಲಿ ದೇವಸ್ಥಾನಗಳು ಎಷ್ಟು ಹೆಚ್ಚಿಗೆ ಇರ್ತಾವನೋ ಆ ಊರಿನ ಒಂದು ವಾತಾವರಣದಲ್ಲಿ ಒಂದು ನಿರೋಗಿ ಆಧ್ಯಾತ್ಮಿಕ ಭಾವದ ವಾತಾವರಣ ಇರುತ್ತೆ. ಯಾವ ಊರಿನಲ್ಲಿ ದೇವಸ್ಥಾನಗಳವ, ಆಶ್ರಮಗಳವ, ಮಠಗಳವನು ಆ ಒಂದು ಊರಿನಲ್ಲಿ ಏನಿರ್ತದೆ ಅಂದ್ರೆ ಒಂದು ಆಧ್ಯಾತ್ಮಿಕ ವಾತಾವರಣ ಇರುತ್ತೆ, ನಿರೋಗಿ ವಾತಾವರಣ ಇರುತ್ತೆ. ಆದ್ರಿಂದ ಊರಿನಲ್ಲಿ ಒಂದು ಮಂದಿರ ಕಟ್ಟಿದ್ವಿ ಅಂದ್ರೆ ನಮ್ಮ ಊರಿನಲ್ಲಿ ಇನ್ನೊಂದು ಚೇತನ ಜಾಗೃತ ಆಯಿತು ಅಂತ. ನಾವು ಹೆಬ್ಬಳ್ಳಿ ಒಳಗಿರ್ತೀವಿ 42 ವರ್ಷಗಳಿಂದ. ನಾವು ಬಂದಾಗ ಅಲ್ಲಿ 108 ಮಂದಿರ, 108 ಭಾವಿದ್ದು. ಈಗ ನಾವು ಒಂದು 10-12 ಗುಡಿ ಕಟ್ಸಿವೆ. ಮನೆಯೊಳಗೆ ಒಂದು ಗಂಡು ಮಗು ಹುಟ್ಟಿತು ಅಥವಾ ಒಂದು ಮಗ ಕೂಸು ಹುಟ್ಟಿತು ಅಂತಂದ್ರೆ ನಮ್ಗೆ ಎಷ್ಟು ಸಂತೋಷ ಆಗ್ತದೆ, ಎಷ್ಟು ಅದನ್ನ ಅಗದಿ ಅಚ್ಚ ಮಾಡ್ತೀವಿ. ಆದ್ರೆ ನಾವು ಭಾರತೀಯ ಸನಾತನ ವೈದಿಕ ಸಂಸ್ಕೃತಿ ಆಧ್ಯಾತ್ಮಿಕ ಪರಂಪರೆಯಲ್ಲಿ ಹುಟ್ಟಿ ಬಂದು ಬೆಳೆದಿರ್ತಕ್ಕಂಥ ನಮಗ ಊರಲ್ಲಿ ಒಂದು ದೇವಸ್ಥಾನ ಆಯಿತು ಅಂದ್ರೆ, ಒಂದು ಭಗವಂತನ ಪ್ರತಿಷ್ಠಾಪನೆ ಆತಂದ್ರೆ ಊರಿಗೂರ ಸಂತೋಷ ಪಡ್ತೇವೆ. ಅಂಥ ಒಂದು ಯೋಗ ಸದ್ಗುರು ಅನುಗ್ರಹ ನಮಗೆ ಪ್ರಾಪ್ತ ಆಗಿದೆ. ಸದ್ಗುರು ಶ್ರೀ ಬ್ರಹ್ಮಚೈತನ್ಯ ಮಹಾರಾಜರ ಬಗ್ಗೆ ಹೇಳಬೇಕು ಅಂದ್ರೆ ಅದಕ್ಕೆ ಶಬ್ದಗಳೇ ಇಲ್ಲ. ಎ ಬ್ಯೂಟಿಫುಲ್ ಸಿಂಥೆಸಿಸ್ ಆಫ್ ಹ್ಯೂಮನ್ ಅಂಡ್ ಡಿವೈನ್. ಮಾನವೀಯ ಹಾಗೂ ದೈವಿ ಭಾವನೆಗಳ ಒಂದು ಸುಂದರ ಸಮುಚ್ಚಯ ಅಂದ್ರೆ ಮಹಾರಾಜ್. ಎನ್ಸೈಕ್ಲೋಪೀಡಿಯಾ ಆಫ್ ಸ್ಪಿರಿಚುವಲ್ ಲೈಫ್. ಆಧ್ಯಾತ್ಮಿಕ ಜೀವನದ ಒಂದು ವಿಶ್ವಕೋಶ ಇದ್ದಾಗ. ಅರ್ಥಾತ್ ಏನು ಅಂದ್ರೆ ಅವರು ಸಮಾಜದಲ್ಲಿ ಎಂಥ ಒಂದು ಸಮಯದಲ್ಲಿ ಅವತಾರ ಮಾಡಿದರು ಅಂದ್ರೆ ಪೌರ್ವಾತ್ಯ ಸಂಸ್ಕೃತಿ ನಿಧಾನವಾಗಿ ಪಾಶ್ಚಾತ್ಯ ಸಂಸ್ಕೃತಿಯ ಪ್ರಭಾವದಿಂದ ಪೌರ್ವಾತ್ಯ ಸಂಸ್ಕೃತಿ ತನ್ನ ಅಸ್ತಿತ್ವವನ್ನು ಕಳ್ಕೋತಾ ಇರುವಾಗ, ಅರ್ವಾಚೀನ ಸಂಸ್ಕೃತಿಯ ಅರ್ಥಾತ್ ಅರ್ವಾಚೀನ ಸಂಸ್ಕೃತಿಯ ಪ್ರಭಾವದಿಂದ ಪ್ರಾಚೀನ ಸಂಸ್ಕೃತಿ ತನ್ನ ಅಸ್ತಿತ್ವವನ್ನು ಕಳ್ಕೊಳ್ಳುವ ಸಮಯದಲ್ಲಿ ಮಹಾರಾಜರ ಅವತಾರ ಆಯಿತು. ಈಗ ಸಂಸ್ಕೃತಿನ ಉಳಿದಿಲ್ರಿ ನಮ್ಮಲ್ಲಿ. ಆ ಸಂದರ್ಭದಲ್ಲಿ ಮಹಾರಾಜರು ಅವರ ಸದ್ಗುರುಗಳ ಆಜ್ಞೆಗೆ ಅನುಸಾರವಾಗಿ ನಮ್ಮ ಪ್ರಪಂಚ ಹಂಗಾದ್ರೂ ಇರ್ಕೋವಲ್ವೇ, ನಾವು ಏನಾದರೂ ಮಾಡಿಕೊಂಡು ನಮ್ಮ ಪ್ರಪಂಚ ಮಾಡ್ಕೊಂಡಿರುವಲ್ವೇ, ಅದರೊಳಗೆ ಭಗವಂತನ ಅಧಿಷ್ಠಾನ ಬೇಕು. ಆ ಭಗವಂತನ ಅಧಿಷ್ಠಾನ ಇಲ್ಲ ಅಂದ್ರೆ ಆ ಪ್ರಪಂಚಕ್ಕೆ ಏನೂ ಅರ್ಥ ಇಲ್ಲ. ಆ ಪ್ರಪಂಚದೊಳಗೆ ಸಮಾಧಾನದ ಲೇಚಿಲ್ಲ. ಆ ಭಗವಂತನ ಅಧಿಷ್ಠಾನ ಅದ ಅನ್ನೋದರ ಅರಿವು ಉಂಟಾಗುವ ಸಲುವಾಗಿ ನಾವು ಭಗವಂತನ ನಾಮಸ್ಮರಣೆ ನಾಮ ಅಂದ್ರೆ ಏನು ಅಂದ್ರೆ ನಾಮಸ್ಮರಣೆ ಅಂದ್ರೆ ಏನು ಅಂದ್ರೆ ಭಗವಂತನ ಇರುವಿಕೆಯ ಅರಿವಿನ ಅನುಸಂಧಾನದ ಚಿಹ್ನ ಅಂದ್ರೆ ಭಗವಂತನ ನಾಮಸ್ಮರಣೆ. ನನ್ನ ಹೃದಯದಲ್ಲಿದ್ದಾನೆ, ನಮ್ಮ ಕುಟುಂಬದಲ್ಲಿದ್ದಾನೆ, ನಮ್ಮ ಪ್ರಪಂಚದಲ್ಲಿದ್ದಾನೆ ಅನ್ನುವಂಥ ಅರಿವನ್ನು ಜಾಗೃತ ಮಾಡೋದಕ್ಕಾಗಿ, ಅರಿವಿನ ಅನುಸಂಧಾನವನ್ನು ಇಟ್ಟುಕೊಳ್ಳೋದಕ್ಕಾಗಿ ಏನಾದರೂ ಒಂದು ಸಿಂಬಾಲ್ ಬೇಕು ಅನ್ನೋ ದೃಷ್ಟಿಯಿಂದ ಭಗವಂತನ ನಾಮಸ್ಮರಣೆ. ಭಗವಂತನ ನಾಮ ಅಂದ್ರೆ ಸೂಕ್ಷ್ಮವಾಗಿರ್ತಕ್ಕಂಥ ಪರಮಾತ್ಮನ ದೃಶ್ಯದಲ್ಲಿ ಏನಾದರೂ ಒಂದು ಸಿಂಬಾಲ್ ಅಂದ್ರೆ ನಾಮ. ದೇಹ ಭಾವದಲ್ಲಿರ್ತಕ್ಕಂಥ ನಾವು ತಗೋಳಿಕ್ಕೆ ಬರುವಂಗಾಗಿದ್ದು ನಮ್ಮನ್ನು ಅಗದಿ ಸೂಕ್ಷ್ಮವಾಗಿರ್ತಕ್ಕಂಥ ಆ ಪರಮಾತ್ಮನ ಸ್ವರೂಪದ ಹತ್ತಿರ ತಗೊಂಡು ಹೋಗ್ತಕ್ಕಂಥ ಸಾಧನೆ ಯಾವುದು ಅಂದ್ರೆ ಭಗವಂತನ ನಾಮ. ಕೇವಲ ನಮ್ಮನ್ನು ತಗೊಂಡು ಹೋಗಂಗಿಲ್ರಿ, ಆ ಪರಮಾತ್ಮನ ಎಳ್ಕೊಂಡು ಬಂದು ನಮ್ಮ ಮುಂದೆ ನಿಂದಿರ್ಸ್ತೀವಿ. ನೀನು ಯಾಕೋ, ನಿನ್ನ ಹಂಗೆ ಯಾಕೋ, ನಿನ್ನ ನಾಮದ ಬಲವಂದಿದ್ದರೆ ಸಾಕು. ಮರಾಠಿ ಒಳಗೆ ಹೇಳ್ತಾರೆ, ಪಳಸಿ ತೂತರಿ ಕೋಠೆ ದಾಸಿ ಅಮಿ ತುझे ನಾಮ ಘೋಕು ಅಹರ್. ನೀ ಎಲ್ಲಿ ಓಡಿ ಹೋಗ್ತಿ ಅಂತ ಕೇಳ. ನಾವು ಕೂತ್ಕೊಂಡು ನಾಮಸ್ಮರಣೆ ಮಾಡ್ಲಿಕ್ಕೆ ಹತ್ತೀವಿ ಅಂದ್ರೆ ನೀ ಎಲ್ಲಿದ್ದಲ್ಲಿಂದ ಬರ್ಬೇಕು. ಸಣ್ಣ ಮಕ್ಕಳು ಪತಂಗ ಹಾರಿಸ್ತಾರೆ, ಸಣ್ಣ ಹುಡುಗರು, ಅದು ಆಕಾಶದಲ್ಲಿ ನಮ್ಗೆ ಕಾಣಿಸದೇ ಇರುವಷ್ಟು ದೂರ ಹೋಗಿರ್ತದೆ.
ಆ ದಾರದ ಉಂಡೆ ಅವ್ರ ಕೈಯಾಗಿರ್ತದೆ. ಕಣ್ಣು ಮುಚ್ಕೊಂಡು ಸುತ್ಕೋತ ಕೂತ್ರದ ಪತಂಗ ಪಟ ಕೈಯಾಗ ಬರ್ತದೆ. ಹೆಂಗೋ ಹಂಗೆ ನಾವು ಕೂತ್ಕೊಂಡು ಸುಮ್ಮನೆ ನಾಮಸ್ಮರಣೆ ಮಾಡ್ಲಿಕ್ಕೆ ಹತ್ತಿದ್ರೆ ಅವೆಲ್ಲಿ ವೈಕುಂಠದಾಗರೇ ಇರಲಿ, ಕೈಲಾಸದಾಗರೇ ಇರಲಿ, ಎಲ್ಲಾದರೂ ಇರಲಿ ಬಂದು ನಮ್ಮ ಮುಂದೆ ನಿಂದಿರ್ಲಿಕ್ಕೆ ಇಲ್ಲೇ ಇದ್ರು ಅಂತಾರೇನ್ರಿ, ನೀನು ಯಾಕೆ ಬಂದಿನ ಹಂಗೆ ಅನಂತ ಕೋಟಿ ಬ್ರಹ್ಮಾಂಡ ನಾಯಕನಾಗಿರ್ತಕ್ಕಂತಹ ಪರಮಾತ್ಮನಿಗೆ ಅನ್ನೋ ಧೈರ್ಯ ಇರಬೇಕಾದ್ರೆ ಅದು ಎದರ ಬಲದ ಮೇಲೆ ಆ ಧೈರ್ಯ ಬಂದಾದ್ರೆ ನಾಮಸ್ಮರಣೆ. ನಮ್ಮ ಕರ್ನಾಟಕದಲ್ಲಿ ಬಹಳ ಕಡೆಗೆ ಮಹಾರಾಜರ ಒಂದು ವಿಗ್ರಹ ಅಥವಾ ಮೂರ್ತಿಯ ಒಂದು ಪ್ರತಿಷ್ಠಾಪನೆ ಮಾಡಿ ಆ ಊರಿನಲ್ಲಿ ಮಹಾರಾಜರ ಒಂದು ಸಾಧನೆ ಏನದನ್ನು ಸುಲಭವಾಗಿರ್ತಕ್ಕಂಥದ್ದು. ಕೂತಲ್ಲಿ ನಿಂತಲ್ಲಿ ಹೋದಲ್ಲಿ ಬಂದಲ್ಲಿ ಖಾತ ದೇವಿತ ಸುಖಿ ಹೋತ ನಾನಾ ಉಪಭೋಗ ಭೋಗಿತ ನಾಮ ವಿಸರುವುದೈ. ಸಮರ್ಥ ದಾಸಬೋಧದಲ್ಲಿ ಬರೀತಾರೆ, ನಾಮಸ್ಮರೆ ನಿರಂತರ ತೇ ಜಾನಾವೇ ಪುಣ್ಯ ಶರೀರ ಮಹಾದೋಷಾಂಚೆ ಗಿರಿವರ ರಾಮನಾಮೆ. ನಾಮಸ್ಮರೆ ಅಖಂಡವಾಗಿ ನಾಮಸ್ಮರಣೆ ಮಾಡಿದ್ರೆ ಅವನ ಶರೀರ ಪುಣ್ಯ ಶರೀರ. ಐ ಹ್ಯಾವ್ ರಿಪೀಟೆಡ್ ದಿ ಗಾಡ್ಸ್ ನೇಮ್ ಲೈಕ್ ಮಷಿನ್. ಚಾಂಟಿಂಗ್ ಮಷಿನ್ ಇರ್ತದೆ ನೋಡ್ರಿ, ಹಂಗೆ ನಾವು ನಾಮಸ್ಮರಣೆ ಮಾಡ್ಬೇಕು. ಐ ಹ್ಯಾವ್ ರಿಪೀಟೆಡ್ ದಿ ಗಾಡ್ಸ್ ನೇಮ್ ಲೈಕ್ ಮ್ಯಾಡ್ ಮ್ಯಾನ್. ಹುಚ್ಚರಂಗ ನಾಮಸ್ಮರಣೆ ಮಾಡಲಿ. यह दुनिया एक पागल खाना है, यहाँ सब कोई पागल है. कोई पैसे के लिए पागल है तो कोई प्रतिष्ठा के लिए पागल, कोई काम के लिए पागल है तो कोई कांचन के लिए पागल है. लेकिन बिरले ही ऐसे हैं जो भगवान के लिए पागल. ಒಂದು ಸಮಾಜದ ಒಂದು ಶತಮಾನದಲ್ಲಿ ಭಗವಂತನ ಹುಚ್ಚು ಹಿಡಿದಿರ್ತಕ್ಕಂಥ ಒಬ್ಬ ಮನುಷ್ಯ ಹುಟ್ಟಿ ಬಂದು ಬೆಳೆದು ಆ ಸಮಾಜದಲ್ಲಿ ಭಕ್ತ ಅವನು ಇದ್ರ ಸಾಕ್ರಿ ಆ ಸಮಾಜದ ಭಾಗ್ಯ ಅಂತ ತಿಳ್ಕೊ. ಅರ್ಥಾತ್ ಹಾನಗಲ್ಲಿನ ಸದ್ಭಕ್ತರ ಒಂದು ಎಂಥ ದೊಡ್ಡ ಪುಣ್ಯ ಭಾಗ್ಯ ಅಥವಾ ಅವರ ಜೀವನದಲ್ಲಿ ಎಂಥ ದೊಡ್ಡದಾಗಿರ್ತಕ್ಕಂಥ ಒಂದು ಸಂಪತ್ತು ಐಶ್ವರ್ಯ ಪ್ರಾಪ್ತ ಆಯಿತು ಅಂದರೆ ಸಾಕ್ಷಾತ್ ಸದ್ಗುರುಗಳ ಅಧಿಷ್ಠಾನ ನಾಳೆ ಅಗದಿ ಶಾಸ್ತ್ರ ವಿಧಿಗೆ ಅನುಸಾರವಾಗಿ 12 ಹೊಡೆದ 10 ನಿಮಿಷಕ್ಕೆ ಪ್ರತಿಷ್ಠಾಪನ ಆಯಿತು. ಎಲ್ಲ ಸಮಸ್ತ ಆಸ್ತಿಕರು ಎಲ್ಲರೂ ಬಂದು ಆ ಪರಮಾತ್ಮನ ಸಾಕ್ಷಾತ್ ರಾಮ ಲಕ್ಷ್ಮಣ ಸೀತಾ ಮಾರುತಿಯರ ಅದೇ ರೀತಿಯಾಗಿ ಸದ್ಗುರುಗಳ ದರ್ಶನ ಮಾಡಿ ಪ್ರತಿಷ್ಠಾಪನಾ ಸಮಾರಂಭದಲ್ಲಿ ಭಾಗವಹಿಸಿ ಮಹಾರಾಜರ ಪ್ರಸಾದ ಭಗವಂತನ ಪ್ರಸಾದವನ್ನು ಸ್ವೀಕಾರ ಮಾಡಿ ಹೋಗಬೇಕು ಅನ್ನೋದು ನಮ್ಮೆಲ್ಲ ದೇಶಪಾಂಡೆ ಅವರು, ಅವ್ರ ಜೊತೆಗೆ ಇರ್ತಕ್ಕಂಥವ್ರು, ಅದೇ ರೀತಿಯಾಗಿ ಅನೇಕ ಇನ್ನೂ ಸದ್ಭಕ್ತರ ಕಳಕಳಿ ಇದೆ. ಮುಂದಾದರೂ ಸಹಿತ ನಾವು ಭಗವಂತನ ನಾಮಸ್ಮರಣೆ ಮಾಡಿ ಭಗವಂತನ ಭಕ್ತಿ ಮಾಡಿ ಜನ್ಮ ಸಾರ್ಥಕ ಮಾಡಿ. ಮನುಷ್ಯ ಜನ್ಮ ಬಹಳ ದುರ್ಲಭವಾದ, ಹಾನಿ ಮಾಡಲು ಬೇಡಿ ಹುಚ್ಚಪ್ಪಗಳಿದ ಮಾನವ ಜನ್ಮ ದೊಡ್ಡದು. ಸುಮ್ಮನೆ ಹೇಳ್ಯಾರೆ. ನಾವು ಎಷ್ಟನೇ ವ್ಯರ್ಥ ಮಾಡ್ಕೋತೀವಿ, ತಿರುಗಿ ಮುರುಗಿ ರೋಟಿ ಕಪಡ ಮಕಾನ್ ಸಲುವಾಗಿ 8-10 ತಾಸು ಆ ಇದ್ರೊಳಗೆ ಕೂತ್ಕೊಂಡು ಕೆಲಸ ಮಾಡ್ತೀವಿ. ಲಕ್ಷ ಬರ್ಬೋದು, 2 ಲಕ್ಷ ಬರ್ಬೋದು, 10 ಲಕ್ಷ ಬರ್ಬೋದು, ಕೋಟಿ ಬರ್ಬೋದು. ಸಮಾಧಾನ ಬರ್ಲಿಕ್ಕೆ ಶಕ್ಯತೆ. ಈ ಪ್ರಪಂಚದ ಯಾವುದೇ ವಸ್ತು ವ್ಯಕ್ತಿ ಪರಿಸ್ಥಿತಿ ಸಮಾಧಾನದ ರಾ ಮಟೀರಿಯಲ್ ಅಲ್ಲ. ನೀವು ಇದರೊಳಗಿಂದ ಸಮಾಧಾನ ನಿರ್ಮಾಣ ಮಾಡ್ತೀರಿ ಅಂದ್ರೆ ಶಕ್ಯನೇ ಮಾಡ್ತೀವಿ ಅಂದ್ರೆ ಸಮಾಧಾನ ನಮ್ಮೊಳಗ ನಾವು ನಿರ್ಮಾಣ. ನಾಮಸ್ಮರಣೆ ಅಂದ್ರೆ ಸಮಾಧಾನದ ಕ್ಯಾಪ್ಸೂಲ್ ಇದ್ದಾಗ ಒಳಗೆ 13 ಅಕ್ಷರಗಳ ಕೋಟಿಂಗ್ ಇದ್ರೆ ಒಳಗೆ ಸಮಾಧಾನದ ಪೌಡರ್ ಅದು. ನೀವು ಎಷ್ಟು ತಗೋತೀರೋ ಅಷ್ಟು ಸಮಾಧಾನ ಇದ್ಕೊಳ್ತ. ಬ್ರಹ್ಮಾನಂದ ಮಹಾರಾಜರು ಒಂದು ಅಭಂಗದಲ್ಲಿ ಹೇಳ್ತಾ ಇದ್ದಾರೆ, माझे सद्गुरुराव मारुती अवतार, माझे सद्गुरुराव रामची साकार, माझे सद्गुरुराव ब्रह्मची साकार. ಲಕ್ಕುಂಡಿ ಯೋಗಿರಾಜ ಮಹಾರಾಜರು ಅವರು ವೈದ್ಯರಾಗಿರ್ತಕ್ಕಂಥ ಕಾಸೇಗಾಂವ್ಕರನ್ನು ಅವ್ರಿಗೆ ಹೇಳಿದರು, ನಿನಗೆ ಬ್ರಹ್ಮ ವ್ಯವಹಾರ ಮಾಡೋದನ್ನು ನೋಡಬೇಕು ಅಂತಿದ್ದು ನೀವು ಗುಂದಾವಲಿಗೆ ಹೋಗು. ವಾ, ನಿರ್ಗುಣ ನಿರಾಕಾರನಾಗಿರ್ತಕ್ಕಂಥ ಪರಮಾತ್ಮ ಸಗುಣ ಭಾವದಲ್ಲಿ ವ್ಯವಹಾರ ಮಾಡೋದನ್ನು ನೋಡ್ಬೇಕಿದ್ರೆ ನೀವು ಗುಂದಾವಲಿಗೆ ಹೋಗು. ಅಂಥ ಸದ್ಗುರು ನಾವು ಪ್ರಾಪ್ತ ಆಗ್ತಾ ಇದ್ದಾರೆ. ಒಂದ್ಸಲ ಮಹಾರಾಜರು ದಹಿವಡಿಗೆ ಹೋಗಿದ್ರು. ಅಲ್ಲೊಬ್ರು ಜಡ್ಜ್ ಇದ್ರು, ಕೇಳ್ಕರ್. ಅವ್ರು ಒಂದು 5-6 ದಿವಸದಿಂದ ಬಂದು ಮಹಾರಾಜರ ಅನುಗ್ರಹ ತಗೊಂಡ್ರು. ಮಹಾರಾಜರು ಭೇಟಿ ಆದಾಗ ಅವ್ರು ಮಹಾರಾಜರು ಸಹಜ ಕೇಳಿದ್ರು, ರಾವ್ ಸಾಹೇಬ್, ನಿಮ್ಮ ಆಯುಷ್ಯದಲ್ಲಿ ಚಿರಸ್ಮರಣೀಯವಾಗಿರ್ತಕ್ಕಂಥ ಏನಾದರೂ ಪ್ರಸಂಗ ಇದ್ರೆ ಹೇಳಿ. ಅವಾಗ ಅವ್ರು ಹೇಳಿದ್ರು, ನಮ್ಮಲ್ಲಿ ಸಾಮಾನ್ಯವಾಗಿ ನಾನು ಇಷ್ಟನೇ ಇಸ್ವೇಲಿ ಎಲ್ಲೆಲ್ಲಿ ಬಿ ಆದೆ, ಮುಂದೆ ಎಲ್ಲೆಲ್ಲೆಮ್ಮ ಆದೆ, ಮುಂದೆ ಗೆಜ್ಜಾದೆ, ಹಿಂಗೆ ನಾನು ಅರ್ಥಾತ್ ಏನು ಅಂದ್ರೆ ಜವಾಹರ್ಲಾಲ್ ನೆಹರು ನೋಡೀನಿ, ವಿದೇಶ ಹೋಗಿ ಬಂದೀನಿ, ಅಮೇರಿಕಾ ಅದು ಇದು ಎಲ್ಲ ಹೇಳಿದರು.
ಇಷ್ಟೆಲ್ಲ ಹೇಳಿದ್ಬೇಕು ಮಹಾರಾಜರು ಏನಂದ್ರು ಇವೆಲ್ಲ ನೋಡಿದ್ರ ಬಗ್ಗೆ ಮತ್ತು ಎಲ್ಲ ಸಂದರ್ಭದ ಬಗ್ಗೆ ನಮಗೆ ಬಹಳ ಸಂತೋಷದ. ಆದರೆ ಇವೆಲ್ಲ ಸಂದರ್ಭಗಳಲ್ಲಿ ನಾನು ನಿಮಗೆ ಭೇಟಿಯಾದೆ ಅನ್ನೋದು ಎಲ್ಲರೂ ಕೂಡ್ತದೇನು ಅಂತ. ನಾನು ನಿಮಗೆ ಭೇಟಿಯಾದೆ ಅನ್ನೋದು ಎಲ್ಲ ಸಂದರ್ಭಗಳಲ್ಲಿ ಎಲ್ಲಾದ್ರೂ ಕೂಡ್ತದೇನು. ಕಣ್ಣಾಗ ನೀರು ಬಂದವ್ರಿ ಅವ್ರಿಗೆ. ಮಹಾರಾಜ್ ಕ್ಷಮಾ ಮಾಡಿ, ಇವು ಯಾವೂ ಖರೆ ಅಲ್ಲ, ನೀವು ಭೇಟಿಯಾದ್ರಿ ಅನ್ನೋದು ಒಂದೇ ಒಂದು ಖರೆ. ಹಂಗೆ ನಮ್ಮ ಆಯುಷ್ಯದೊಳಗೆ ಉಳಿದದ್ದು ಎಲ್ಲ ಸುಮ್ಮನೆ ಕನಸಿದ್ದಾಗ ಸದ್ಗುರುಗಳ ದರ್ಶನ ಆಯಿತು, ಅವರ ಸಾನ್ನಿಧ್ಯ ಪ್ರಾಪ್ತ ಆಯಿತು. ಇದು ಒಂದೇ ನಮ್ಮ ಜೀವನದಲ್ಲಿ ವಾಸ್ತವಿಕವಾಗಿರ್ತಕ್ಕಂಥದ್ದು. ಅಂಥ ಸದ್ಗುರುಗಳನ್ನು ನಾವು ನೀವು ಎಲ್ಲರೂ ಇಲ್ಲಿ ಪಡ್ಕೊಂಡಿವಿ. ಅದು ಈಶ್ವರಿ ಯೋಜನಾ ಇದ್ರ ಮಾತು ನಿನ್ನ ನಾನು ಹೇಳಿದ, ಅದು ಮೇನ್ ಸ್ವಿಚ್ ಭಗವಂತನ ಕೈಯಾಗದ, ಬೆಡ್ ಸ್ವಿಚ್ ನಮ್ಮ ಕೈಯಾಗ. ಅವು ಮೇನ್ ಸ್ವಿಚ್ ಆನ್ ಮಾಡಿದ್ದಿಲ್ಲ, ನಾವೇನು ಜಿಗದಾಡಿ ಬೆಡ್ ಸ್ವಿಚ್ ಆನ್ ಮಾಡಿದ್ರು ಲೈಟ್ ಹತ್ತೋದು. ಅವು ಮೇನ್ ಸ್ವಿಚ್ ಆನ್ ಮಾಡಿದಾಗ ನಾವು ಬೆಡ್ ಸ್ವಿಚ್ ಆನ್ ಮಾಡಿದ್ರೆ ಪಕ್ಕದ ಲೈಟ್ ಹತ್ತೋದು. ಭಗವಂತನ ಇಚ್ಛೆ ಆಗ್ಯದ, ಭಾಗ್ಯದ. ಆದ್ದರಿಂದ ಆ ಸದ್ಗುರು ನಮಗೂ ನಿಮಗೂ ಎಲ್ಲರಿಗೂ ಆಯುಷ್ಯ ಆರೋಗ್ಯ ಐಶ್ವರ್ಯವನ್ನು ಅನುಗ್ರಹಿಸಲಿ. ಮತ್ತು ಮುಖ್ಯವಾಗಿ ನಮಗೆಲ್ಲರಿಗೂ ಭಗವಂತನಲ್ಲಿ ಭಕ್ತಿ, ನಾಮಸ್ಮರಣೆಯಲ್ಲಿ ಪ್ರೇಮ ಹಾಗೂ ಸದ್ಗುರು ಅನನ್ಯವಾಗಿರ್ತಕ್ಕಂಥ ನಿಷ್ಠೆಯನ್ನು ಕೊಡಲಿ ಅಂತ ನಾನು ಆ ಪರಮಾತ್ಮನಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೆ. ನೀವೆಲ್ಲರೂ ದಯವಿಟ್ಟು ಎಲ್ಲರೂ ಪ್ರಸಾದ ತಗೊಂಡು ಹೋಗಬೇಕಾಗಿ ವಿನಂತಿ. ಸದ್ಗುರುನಾಥ ಮಹಾರಾಜ ಕಿ ಜಯ. ಆವಾಗಲೇ ನಿಮಗೆ ಹೇಳಿದೆ ನಾನು ಯಾಕೆ ಈ ವಿಡಿಯೋನ ಪೂರ್ತಿ ನೋಡೋಕ್ಕಾಗೋದಿಲ್ಲ, ಚಾಲೆಂಜ್ ಮಾಡಿ ಹೇಳಿದೆ. ಯಾಕೆ ಅಂದರೆ ದೇವ್ರ ಮೇಲೆ ಒಲವು ಬರ್ಸ್ಕೊಳ್ಳೋಕ್ಕೆ, ದೇವ್ರ ಮೇಲೆ ಭಕ್ತಿ ಬರೋದಕ್ಕೆ ಅದಕ್ಕೂ ಪುಣ್ಯ ಅನ್ನೋಂಥದ್ದು ಇರಬೇಕು. ಅಕಸ್ಮಾತ್ ನಮಗೆ ಬಹಳಷ್ಟು ಸಮಯ ಅನ್ನೋದು ಇರುತ್ತೆ. ನಾವು ಯಾವತ್ತೂ ಇದುವರೆಗೂ ಆದರೂ ಆಟ ಆಡೋಕೆ ಹೋದ್ವಿ ಅಂದರೆ ಅವಾಗ ನಾವು ದೇವ್ರನ್ನ ಯೋಚನೆ ಮಾಡಲ್ಲ. 3 ತಾಸು ಸಿನಿಮಾ ನೋಡ್ತೀವಿ, ಅವಾಗಲೂ ದೇವ್ರ ಬಗ್ಗೆ ಯೋಚನೆ ಮಾಡಲ್ಲ. ಊರು ಎಲ್ಲ ಸುತ್ತಾಡ್ತೀವಿ, ಅವಾಗಲೂ ಕೂಡ ದೇವಸ್ಥಾನ ಬಗ್ಗೆ ದೇವ್ರ ಬಗ್ಗೆ ಯೋಚನೆ ಮಾಡಲ್ಲ. ನೀವು ಬರೀ ಒಂದೇ ಒಂದು ನಿಮಿಷ ದೇವ್ರ ಧ್ಯಾನ ಮಾಡೋಕೆ ಕುತ್ಕೊಂಡ್ರೆ ಅಂದರೆ ಆಟದ್ದು, ಸುತ್ತಾಡೋದು, ಸಿನಿಮಾದ್ರ ಬಗ್ಗೆ ಎಲ್ಲ ಆಲೋಚನೆಗಳು ಬರ್ತವೆ. ಇದಕ್ಕೆಲ್ಲ ಕಾರಣ ಏನು ಅಂದರೆ ನಮಗೆ ದೇವ್ರ ಹತ್ರ ಒಲವು ಹೋಗೋದಕ್ಕೂ ಕೆಲವೊಂದಿಷ್ಟು ಪುಣ್ಯಗಳು ಅನ್ನೋದು ಬೇಕಾಗುತ್ತೆ. ಅದಕ್ಕೋಸ್ಕರ ನಾನು ಚಾಲೆಂಜ್ ಮಾಡಿ ಹೇಳಿದ್ದು. ಈ ವಿಡಿಯೋನ ಪೂರ್ತಿ ನೋಡಿದ್ದೀರಾ ಅಂತ ಅನ್ಕೊತೀನಿ. ಇದೇ ಥರದ ಹೆಚ್ಚಿನ ವಿಡಿಯೋಗಳನ್ನ ನಿಮ್ಮ ಮುಂದೆ ತರೋದಕ್ಕೆ ಪ್ರಯತ್ನ ಮಾಡ್ತೀನಿ ಅಂತ ಹೇಳ್ತಾ, ನಿಮ್ಮ ಪ್ರೋತ್ಸಾಹದ ನಿರೀಕ್ಷೆಯಲ್ಲಿ ಸದಾ ಮುನ್ನುಗ್ತೀನಿ ಅಂತ ಹೇಳ್ತಾ ನಾನು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ಶ್ರೀರಾಮ ಸಮರ್ಥ.